ಸಬ್ಬತ್ತಿನದ ಜ್ಞಾನಕ್ಕಾಗಿ ನಾವೊಂದು ಚಿಕ್ಕ ಸಂದೇಶವನ್ನ ಸಿದ್ಧ ಮಾಡುದು ದೇವರ ವಾಕ್ಯದ ಬಲ. ಸಂದೇಶದ ಹೆಸರು ದೇವರ ವಾಕ್ಯದ ಬಲ. ನಮ್ಮಲ್ಲಿ ಎಲ್ಲರ ಹತ್ರ ಬೈಬಲ್ ಇದೆ. ನಾವು ನೋಡುವ ಪ್ರಕಾರ ಬೈಬಲ್ ಇದೆ, ಆದ್ರೆ ಅದರ ಒಳಗಡೆ ಏನಿದೆ ಅನ್ನೋದು ಕೆಲವರಿಗೆ ಗೊತ್ತಿಲ್ಲ. ಬೈಬಲ್ ಇದೆ, ಅದನ್ನು ಯಾವಾಗ ಓದಬೇಕು ಅನ್ನೋದು ಗೊತ್ತಿಲ್ಲ. ಬೈಬಲ್ ಇದೆ, ಅದನ್ನು ಎಷ್ಟು ಓದಬೇಕು, ಅದರಿಂದ ಏನು ಪ್ರಯೋಜನ ಅನ್ನೋದು ಗೊತ್ತಿಲ್ಲ. ಬೈಬಲ್ ಎಲ್ಲಿ ಕೆಲವರು ಆಲಯಕ್ಕೆ ಹೋಗ್ತಾರೆ, ಬೈಬಲ್ ಹಿಡ್ಕೊಂಡು ಹೋಗ್ತಾರೆ, ಬೈಬಲ್ ಹಿಡ್ಕೊಂಡು ಹೋಗ್ತಾರೆ. ಆದರೆ ಬೈಬಲಲ್ಲ ಬರೆದಿರುವಂತಹ ಆ ದೇವರ ಬಾಯಿಯಿಂದ ಹೊರಟು ದೇವರೇ ಆಗಿರುವ ಆ ವಾಕ್ಯವನ್ನು ನಾವು ಎಷ್ಟು ಸಲ ಓದ್ತೀವಿ ಅನ್ನೋದು ಮುಖ್ಯ. ಆಮೇನ್. ಒಂದು ಆಹಾರ ಎನ್ನುವುದು ನಮ್ಮ ಶರೀರಕ್ಕೆ ಬಲ ಕೊಡುತ್ತೆ. ಆಮೇನ್. ಆಹಾರ ತಿಂದರೆ ನಮಗೆ ನಡಿಲಿಕ್ಕಾಗತ್ತೆ, ಕೆಲಸ ಮಾಡಲಿಕ್ಕಾಗತ್ತೆ. ಇಲ್ಲ ಅಂದರೆ ಕೆಲವರಿಗೆ ಚಕ್ಕರ್ ಬರೋದು, ಕೆಲವರು ಸುಸ್ತಾಗೋದು ಅಲ್ವಾ. ಆಹಾರ ದೇಹಕ್ಕೆ ಬಲ. ಆದರೆ ದೇವರ ವಾಕ್ಯ ಎನ್ನುವುದು ಒಳಗಿನ ಆತ್ಮಕ್ಕೆ ಅದು ಬಲವನ್ನು ಕೊಡುತ್ತೆ. ಆಮೆನ್. ಹಲ್ಲೆಲೂಯ. ಯಾರು ದೇವರ ವಾಕ್ಯವನ್ನ ಧ್ಯಾನಿಸ್ತಾರೋ ಅವರ ಒಳಗಡೆ ಒಂದು ಅಗ್ನಿ ಹೊತ್ತಿಸಿ ಪರಲೋಕದ ಬಲವನ್ನ ಅದು ನಮಗೆ ತಂದು ಕೊಡುವಂಥದ್ದಾಗಿದೆ. ಯಾರು ದೇವರ ವಾಕ್ಯ ಓದ್ತಾರೋ ಅವರ ಒಳಗಡೆ ಒಂದು ಬೆಂಕಿ ಉರಿತದೆ. ಆ ಬೆಂಕಿ ಉರಿದಾಗ ಸುತ್ತಮುತ್ತಲಿನ ಎಲ್ಲ ದಹಿಸಿ ಬಿಡುತ್ತೆ. ಇವತ್ತು ಜನರು ನೋಡ್ರಿ, ನಿಮಗೆ ಅವರಿಗೆ ಲೆಕ್ಕ ಪ್ರಕಾರ ಬೈಬಲ್ ಓದೋದು, 91ನೇ ಕೀರ್ತನೆ ಬೆಳಿಗ್ಗೆ ಎದ್ರೆ ಓದೋದು, ಭಾನುವಾರ ಕೆಲವು ಸಭೆಗಳಲ್ಲಿ ಭಾನುವಾರ ಓದೋದು, ಅಥವಾ ಎಲ್ಲಾದರೂ ಹೋಗುವಾಗ. ಅಂದರೆ ಅದರ ಅರ್ಥ ಅವರನ್ನು ಪ್ರೊಟೆಕ್ಷನ್ ಮಾಡ್ಕೊಳ್ಳಿಕ್ಕೆ ಮಾತ್ರ ಬೈಬಲ್ ಓದೋದು. ಸತ್ಯವೇದ ಒಂದು ಅಧ್ಯಾಯಕ್ಕೋ ಒಂದು ವಾಕ್ಯಕ್ಕೋ ಸೀಮಿತವಾದದ್ದಲ್ಲ. ಸತ್ಯವೇದವನ್ನು ನೀನು ಆಳವಾಗಿ ಓದುವಾಗ ಅದು ನಿನಗೆ ಬರೀ ಬೆಂಕಿ ಅಲ್ಲ, ಪರಲೋಕದ ಜ್ಞಾನವನ್ನು ತಂದು ಕೊಡುವಂಥದ್ದಾಗಿದೆ. ಆಮೆನ್. ಅದಕ್ಕಾಗಿ ಸತ್ಯವೇದದಲ್ಲಿ ನೋಡ್ತೀವಿ, ನೀವು ನೋಡ್ರಿ, ಏನು ಮಾಡೋಕ್ಕಾಗಿಲ್ಲ ಅಂದರೆ ದಿನಕ್ಕೆ ಒಂದಿಷ್ಟು ಬೈಬಲ್ ಕೂತ್ಕೊಂಡು 1 ಅವರ್ 2 ಅವರ್ ಬೈಬಲ್ ಕೂತ್ಕೊಂಡು ಓದಬೇಕು. ಇವತ್ತೇನಾಗಿದೆ, ಸೈತಾನನ ಯಾವ ರೀತಿಯಲ್ಲಿ ಜನರನ್ನು ಮೋಸಗೊಳಿಸ್ತಾ ಇದ್ದಾನೆ ಅಂತ ಹೇಳಿದರೆ, ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರೆ ಅಥವಾ ಸತ್ಯವೇದ ಬೈಬಲ್ ಮತ್ತು ಮೊಬೈಲನ್ನು ಹಿಡ್ಕೊಂಡು ನೀವು ಒಂದು ಕಡೆ ಹೋದರೆ ಒಂದು 5 ನಿಮಿಷ 5 ನಿಮಿಷ ಮೊಬೈಲ್ ನೋಡಿ ಅನಂತರ ಬೈಬಲ್ ಓದ್ತೀನಿ ಅಂತ ಕೂತ್ಕೊಂಡ್ರೆ ಆ ರಾತ್ರಿ ಮುಗಿಯೋವರೆಗೂ ನಿಮ್ಮ ಬೈಬಲ್ ಓದೋಕ್ಕಾಗಲ್ಲ. ಕಾರಣ ನಿಮ್ಮ ಗಮನ ಪೂರ್ಣ ಸೈತಾನನು ಮೊಬೈಲ್ ಕಡೆಗೆ ಸೆಳೀತಾನೆ. ನೀವು ಕೂತ್ಕೊಂಡಿದ್ದು 10 ನಿಮಿಷ ಮೊಬೈಲ್ ನೋಡ್ತೀನಿ ಅಂತ ಕೂತ್ಕೊಂಡಿದ್ದು ಎಷ್ಟು ಗಂಟೆ ಆಯಿತು? 1 ಗಂಟೆ 2 ಗಂಟೆ 3 ಗಂಟೆ ಆದರೂ ರೀಲ್ಸು ಮುಗಿಯಲ್ಲ, ನಿಮ್ಮ ಬ್ಯಾಟ್ರಿನೂ ಮುಗಿಯಲ್ಲ, ನೀವು ನೋಡೋದು ಮುಗಿಯಲ್ಲ. ಅದೇ ಒಬ್ಬ ಮನುಷ್ಯ ಬೈಬಲ್ ಓದಕ್ಕೆ ಕೂತ್ಕೊಂಡ್ರೆ 5 ನಿಮಿಷ 10 ನಿಮಿಷ ಆಗೋದ್ರೊಳಗೆ ಮಡಚಿ ಇಡ್ತಾನೆ. ಕಾರಣ 1 ಕೀರ್ತನೆ ಓದಿದರೆ ಬಹಳ ಖುಷಿ. ನಂದಾಯ್ತು. ಎಷ್ಟು ಓದ್ದಪ್ಪ? 2 ಕೀರ್ತನೆ ಓದಿದೆ, 2 ಅಧ್ಯಾಯ ಓದಿದೆ. ಲೆಕ್ಕ. ಊಟಕ್ಕೆ ಲೆಕ್ಕ ಇಲ್ಲ, ನಾನ್ ವೆಜ್ ತಿನ್ನಕ್ಕೆ ಲೆಕ್ಕ ಇಲ್ಲ, ಸಾಫ್ಟ್ ಡ್ರಿಂಕ್ಸ್ ಕುಡಿಯೋಕ್ಕೆ ಲೆಕ್ಕ ಇಲ್ಲ, ತಿರ್ಗಾಡ್ಲಿಕ್ಕೆ ಲೆಕ್ಕ ಇಲ್ಲ, ಬೈಬಲ್ ಓದಕ್ಕೆ ಲೆಕ್ಕ. ಆಮೇನ್. ಖರ್ಚು ಮಾಡೋದಕ್ಕೂ ಲೆಕ್ಕ ಇಲ್ಲ. ಆದರೆ ಇವತ್ತು ಮನುಷ್ಯ ಬೈಬಲ್ ಅವನಿಗೆ ಹೇಳ್ಬೇಕು, ನೀನೇನಾದರೂ ಒಂದು ಒಡಂಬಡಿಕೆ ಮಾಡ್ಕೋ ದೇವರಲ್ಲಿ ಬೈಬಲ್ ಓದಲಿಕ್ಕೆ. ನಾನು ದಿನ 5 ಅಧ್ಯಾಯ ಬೈಬಲ್ ಓದ್ತೀನಿ, ನಾನು ದಿನ 10 ಅಧ್ಯಾಯ ಬೈಬಲ್. ಇದು ಹೊಸ ವರ್ಷದ ದಿನ ನಮ್ಮಲ್ಲಿ ಕೆಲವರೆಲ್ಲ ಮಾಡ್ಕೊಂಡಿದ್ದಾರೆ. 5 ಅಧ್ಯಾಯ 10 ಅಧ್ಯಾಯ 4 ಅಧ್ಯಾಯ 2 ಅಧ್ಯಾಯ 1 ಅಧ್ಯಾಯ. ಅಂದರೆ ಇದನ್ನು ಓದ್ರೂ ಆಯಿತು, ಓದಿಲ್ಲ ಆಯ್ತು. ಇದೊಂದು ಯಾಕೆ ಅಂದರೆ ದೇವರ ಹತ್ರ ಒಡಂಬಡಿಕೆ ಮಾಡ್ಕೊಂಡಿದೆ ಅಂತ ಅದು ದಿನ ಚುಚ್ಚುತ್ತೆ ಅಲ್ಲ, ಆ ಕಾರಣಕ್ಕೆ ಓದ್ತಾರೆ ಹೊರತು ದೇವರ ಮೇಲೆ ಪ್ರೀತಿಯಿಂದ ಓದೋದಲ್ಲ. ಪ್ರೀತಿಯಿಂದ ಓದುವವನಿಗೆ ಲೆಕ್ಕ ಇರೋದಿಲ್ಲ. ಅವನು ಎಷ್ಟು ಸಮಯ ದೇವ್ರಿಗೆ ಕೊಡ್ಲಿಕ್ಕಾಗುತ್ತೋ ಅಷ್ಟು ಸಮಯ. ನಾವು ಫ್ರೀ ಇದ್ದಾಗ ನೋಡ್ರಿ, ಬೇಕಾದರೆ ಮಲಗ್ತೀವಿ, ಮೊಬೈಲ್ ನೋಡ್ತೀವಿ, ನಮ್ಮದೇ ಕೆಲಸ ಎಲ್ಲ ಮಾಡ್ಕೊಳ್ತೀವಿ, ಬಟ್ಟೆ ವಾಶ್ ಮಾಡ್ಕೊಳ್ಳಿ, ಏನೆಲ್ಲ ನಮ್ಮದು ಕೆಲಸ ಇದೆ ಬೇಗ ಬೇಗ ಮಾಡ್ಕೊಳ್ತೀವಿ. ಬೈಬಲ್ ಓದೋದು ಮಾತ್ರ ನಾವು ಹೋಗೋದಿಲ್ಲ. ಎಸ್ ಆರ್ ನೋ? ಕಾರಣ ಇಷ್ಟೇ, ಸೈತಾನನಿಗೆ ಚೆನ್ನಾಗಿ ಗೊತ್ತು, ನೀನು ಬೈಬಲ್ ಓದಿದ್ರೆ ಪರಲೋಕದ ಬೆಂಕಿ ನಿನ್ನೊಳಗೆ ಉರಿತದೆ. ಪರಲೋಕದ ಬೆಂಕಿ ನಿನ್ನೊಳಗೆ ಉರಿಯುವಾಗ ನಿನ್ನೊಳಗಿರೋದೆಲ್ಲ ಸುಟ್ಟು ಹೋಗಿ ಸುತ್ತಮುತ್ತಲಿರೋದು ಕೂಡ ಅದು ಸುಡುತ್ತೆ. ಅದಕ್ಕೆ ಅವನು ಹೇಳ್ತಾನೆ ಕಿವಿಯಲ್ಲಿ, ನೀ ಏನು ಬೇಕಾದರೂ ಮಾಡು, ಬೈಬಲ್ ಒಂದು ಓದಕ್ಕೆ ಹೋಗ್ಬೇಡ. ಓದಿದ್ರು ಲೆಕ್ಕ ಪ್ರಕಾರ 91ನೇ ಕೀರ್ತನೆ 23ನೇ ಕೀರ್ತನೆ. ಆಮೇಲೆ
ಸಾಕಿಷ್ಟು ಓದಿದ್ರೆ ಸಾಕು. ಆಮೇನ್. ಅಥವಾ ದಿನಕ್ಕೆ ಪ್ರೇಯರಿಗೆ ಕೂತಾಗ ಒಂದು ಕೀರ್ತನೆ ಓದೋದು, ಮುಗೀತು, ಅಲ್ಲಿ ಮುಗೀತು. ವಾಕ್ಯ ಹೇಳುತ್ತೆ, 1ನೇ ಕೀರ್ತನೆ ಹೇಳುತ್ತೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಅವನು ಹೇಗಿರ್ತಾನೆ? ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅವನ ಕಾರ್ಯವೆಲ್ಲ ಸಫಲವಾಗುವುದು. ಇಷ್ಟು ಗೊತ್ತಿದ್ರೆ ಒಬ್ಬ ಮನುಷ್ಯನಿಗೆ ಲೆಕ್ಕ ಮಾಡಿ ಬೈಬಲ್ ಓದಲ್ಲ. ಆಮೇನ್. ಅವನು ಎನ್ಸ್ಕೊಳ್ತಾನೆ 2 ಗಂಟೆ 3 ಗಂಟೆ. ನೋಡಿ, ಕೆಲವೊಮ್ಮೆ ನನಗೆ ನಿದ್ರೆ ಮಾಡಲಿ ಎಲ್ಲ ಹೇಳ್ತಾರೆ, ಸ್ವಲ್ಪ ನಿದ್ರೆ ಮಾಡು. ನಾನು ನಿದ್ರೆ ಮಾಡಿದರೆ ಮತ್ತೆ ಬೈಬಲ್ ಓದೋಕ್ಕಾಗಲ್ಲ. ಆ ಕಾರಣಕ್ಕೆ ನಿದ್ರೆ ಮಾಡಿದ್ರೆ ಸ್ವಲ್ಪ ಬೈಬಲ್ ಓದಲಿಕ್ಕೆ ಪ್ರಯಾಸ ಪಡ್ತೇವೆ. ಬೆಳಿಗ್ಗೆ ಎಲ್ಲ ಎಷ್ಟು ಟೈಮ್ ಇರುತ್ತೆ, ಬೈಬಲ್ ಲೆಕ್ಕ 2 ಅಧ್ಯಾಯ 3 ಅಧ್ಯಾಯ ಅದನ್ನು ಬಂದು ಹೇಳೋದು. ಪುನಃ ಕೆಲವರು 5 ಅಧ್ಯಾಯ ಓದಿದೆ. ಬೈಬಲ್ ಲೆಕ್ಕದ ಪ್ರಕಾರ ಓದೋದಲ್ಲ. ಒಂದು ಕೂತ್ಕೊಂಡ್ರೆ ತೃಪ್ತಿ ಆಗೋ ತನಕ ಬೈಬಲ್ ಓದಬೇಕು. ಆಮೇನ್. ಹಾಲೆಲೂಯ. 1ನೇ ಕೀರ್ತನೆಯ 1ನೇ ಅಧ್ಯಾಯದ ಕೀರ್ತನೆ 1ನೇ ಅಧ್ಯಾಯದ 1, 2, 3 ವಾಕ್ಯ ಏನು ಹೇಳುತ್ತೆ? ಧರ್ಮಶಾಸ್ತ್ರದಲ್ಲಿ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ. ಆನಂದ ಪಡಬೇಕು. ಧರ್ಮಶಾಸ್ತ್ರದಲ್ಲಿ ಏನು ಮಾಡಬೇಕು? ಆನಂದ ಪಡಬೇಕು. 1. 2ನೇದು, ಅದನ್ನು ಹಗಲಿರುಳು ಧ್ಯಾನಿಸಬೇಕು. ಆಮೇನ್. ನಾವು ಧ್ಯಾನಿಸುವುದು ಸಭೆಗೆ ಬಂದು ಸೇವಕರಲ್ಲಿ ವಾಕ್ಯ ಹೇಳುವಾಗ ಆಮೇನ್ ಆಮೇನ್, ಅದು ಎಲ್ಲಿದೆ ಅಂತ ಗೊತ್ತಿಲ್ಲ. ಸೇವಕರೇ ಹೇಳಬೇಕು ವಾಕ್ಯ ಇಂತಲ್ಲಿದೆ ಅಂತ. ಸೇವಕರೇ ಹೇಳಬೇಕು. ಒಂದು ವಾಕ್ಯ ಹೇಳಿದ್ರೆ ಸೇವಕರಿಗಿಂತ ಮುಂಚೆ ಇದು ವಾಕ್ಯ ಇಂತಲ್ಲಿದೆ ಅನ್ನೋದು ಅರಿವೇ ಇಲ್ಲ. ಕಾರಣ ಭಾನುವಾರ ಮಾತ್ರ ಓದೋದು. ಆಮೇನ್. ಹಾಲೆಲೂಯ. ಮೊಬೈಲಲ್ಲಿ ನೋಡುವಾಗ ವಾಕ್ಯ ಬಂದ್ರು ಸ್ಕಿಪ್ ಮಾಡ್ಕೊಂಡು ಹೋಗ್ತೀವಿ. ಕಾರಣ ಸಂಡೇ ಕೇಳ್ತೀವಲ್ಲ. ವಾಕ್ಯ ಎಲ್ಲಿ ಕೇಳ್ತೀವಿ? ಸಂಡೇ ಕೇಳ್ತೀವಲ್ಲ, ಸಾಕು, ವಾಕ್ಯ ಬೇಡ. ಆದ್ರೆ ಕೀರ್ತನೆಗಾರನು ಹೇಗೆ ಹೇಳ್ತಾನೆ ನೋಡಿ, ಯಾರು ಧರ್ಮಶಾಸ್ತ್ರವಾದ ಸತ್ಯ ವೇದದಲ್ಲಿ ಹಗಲಿರುಳು ಧ್ಯಾನಿಸುತ್ತಾನೋ ಅವನು ಏನಾಗ್ತಾನೆ? ಅವನು ಹೆಂಗಿರ್ತಾನೆ? ನೀರಿನ ಕಾಲುವೆಗಳ ಬಳಿಯಲ್ಲಿರುವ ಮರ. 2 ಮರ ಇದೆ. ಒಂದು ನೀರು ಹಾಕಿ ಬೆಳೆಸಬೇಕಾದ ಮರ ಇದೆ. ನೀರಿನ ಕಾಲುವೆ ಬಳಿ ಇರುವ ಮರ ಯಾರು ನೀರು ಹಾಕಬೇಕಾಗಿಲ್ಲ. ಟೈಮ್ ಫ್ರೂಟ್ಸ್ ಕೊಡುತ್ತೆ, ಟೈಮ್ ಹಸಿರಾಗಿರುತ್ತೆ. ವ್ಯತ್ಯಾಸ ಗೊತ್ತಾಯ್ತಾ? ಇನ್ನು ಕೆಲವು ಮರ ಗುಡ್ಡಗಾಡುಗಳಲ್ಲಿರುತ್ತೆ, ಮರುಭೂಮಿಯಲ್ಲಿರುತ್ತೆ, ನೀರಿಲ್ಲದ ಪ್ರದೇಶದಲ್ಲಿ ಮರಗಳಿರ್ತವೆ. ಇನ್ನು ಕೆಲವು ಮನೆ ಮುಂದೆ ಮರ ಇರ್ತವೆ, ತಗೊಂಡೋಗಿ ನೀರು ಹಾಕಿದ್ರೆ ಅವು ಬೆಳೆಯುತ್ತೆ. ನಮ್ಮಲ್ಲಿ ವಿಶ್ವಾಸಿಗಳೆಲ್ಲ ಮನೆ ಮುಂದೆ ಇರುವ ಮರದ ಹಾಗೆ ತಕೊಂಡೋಗಿ ಹಾಕಬೇಕು. ನಾವು ತಕೊಂಡೋಗಿ ಹಾಕಿದ್ರೆ ಹೀರ್ಕೊಳ್ಳುತ್ತೆ. ಆಮೇನ್. ಮತ್ತೆ ಮಾರನೇ ದಿನ ತಗೊಂಡೋಗಿ ಹಾಕ್ಬೇಕು. ಆ ಮರ ಸಾಯೋದ್ರೊಳಗೆ ಹಾಕೋದು ಒಂದೇ ಕೆಲಸ ನಮ್ಗೆ. ಅದಾಗಿ ಅಬ್ಸರ್ವ್ ಮಾಡೋದಿಲ್ಲ ನೀರನ್ನು. ಆದ್ರೆ ಕೀರ್ತನೆಗಾರನು ಹೇಳ್ತಾನೆ, ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರದ ಹಾಗೆ ಇರುವನು. ಯಾರು? ಸತ್ಯವೇದವನ್ನು ಓದುವವನು. ಆಮೇನ್. ಸತ್ಯವೇದ ಅನ್ನೋದು ಮುಚ್ಚಿಡೋದಕ್ಕಲ್ಲ, ಶೋಕೇಶಲ್ಲಿ ಇಡ್ಲಿಕ್ಕಲ್ಲ, ಅಥವಾ ಭಾನುವಾರ ಒಂದಿನ ಕೆಲವರೆಲ್ಲ ನೋಡ್ರಿ, ಶನಿವಾರನೋ ಭಾನುವಾರನೋ ಬೆಳಿಗ್ಗೆ ಎದ್ದು ಧೂಳೆಲ್ಲ ಒರೆಸೋದು. ಕಾರಣ ಸಭೆಗೆ ಹೋಗ್ಬೇಕಲ್ಲ. ಸತ್ಯವೇದ ಕೂತ್ಕೊಂಡು ಓದೋದು ಬಹಳ ಕಡಿಮೆ. ನಾನು 100 ಜನನ ತಗೊಂಡ್ರೆ ಸಾಧಾರಣ 90% ಭಾಗದ ಜನರು ಸತ್ಯವೇದವನ್ನು ಆಳವಾಗಿ ಓದ್ಲಿಕ್ಕೆ ಹೋಗೋದಿಲ್ಲ. ಇನ್ನು ಕೆಲವರಿದ್ದಾರೆ, ಅವರಿಗೆ ಮೆಸೇಜು ಪ್ರಬೋಧನೆ ಕೊಟ್ಟರೆ ಸತ್ಯವೇದ ಹುಡುಕಿ ಎಲ್ಲಿದೆ ಅಂತ ಒಂದು ಸ್ವಲ್ಪ ನೋಡ್ತಾರೆ. ಇನ್ನು ಕೆಲವರಿಗೆ ಅದೇ ನಾಳೆ ಎಲ್ಲಾದರೂ ಪ್ರೇಯರ್ ಒಂದು ಲೀಡ್ ಮಾಡಕ್ಕೆ ಕೊಟ್ಟರೆ ಇವತ್ತೊಂದೆರಡು ವಾಕ್ಯ ಹುಡುಕ್ತಾರೆ. ಹಾಗೆ ಅಲ್ಲ, ಹಗಲು ರಾತ್ರಿ ಸತ್ಯವೇದವನ್ನು ಧ್ಯಾನಿಸುವವರು ನಾವಾಗಿರಬೇಕು. ಯಾಕೆಂದರೆ ದೇವರ ವಾಕ್ಯ ಬಿಡುಗಡೆ ಕೊಡುವಂತಹ ವಾಕ್ಯವಾಗಿದೆ. ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ, ಏನೋ ದೂತರಿಗಿಂತ ವೇಗವಾಗಿ ಹೋಗಿ ಕಾರ್ಯ ಮಾಡುವಂಥದ್ದು ದೇವರ ವಾಕ್ಯ. ಆಮೇನ್. ನನಗೆ ನನ್ನ ಜೀವಿತದಲ್ಲಿ ಬಹಳ ಇಷ್ಟ ಅಂತ ಹೇಳಿದರೆ, ಬಹಳ ಇಷ್ಟ ಅಂದರೆ ಒಂದು 4 ಗಂಟೆ 3 ಗಂಟೆ ಕೂತ್ಕೊಂಡು ಬೈಬಲ್ ಓದೋದಂದರೆ ಭಾಳ ಇಷ್ಟವಾದ ಸಂಗತಿ. ಅದು ನಿದ್ರೆ ಇರಲಿ, ಆಯಾಸ ಇರಲಿ, ಏನೇ ಇರಲಿ, ಆ ದಿನ ಅಷ್ಟು ಬೈಬಲ್ ಓದಿಲ್ಲ ಅಂದರೆ ಒಳಗಡೆ ವೇದನೆ ಶುರುವಾಗುತ್ತೆ, ಬೈಬಲ್ ಓದಿಲ್ಲ ಅನ್ನೋದಾಗಿ. ಆಮೇನ್. ಹಾಲೆಲೂಯ್ಯ, ಆಮೇನ್, ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ.
ಬಿಲ್ಲಿ ಗ್ರಾಮ್ ಅವರು ಹೇಳ್ತಾರೆ, ಯಾವಾಗಲೂ ನೀವು ಅವರ ಮೆಸೇಜನ್ನು ನೋಡುವಾಗ ಅವ್ರು ಹೀಗೆ ಹೇಳ್ತಾರೆ, ಸತ್ಯವೇದ ಹೇಳುತ್ತೆ. ಒಂದು 20 ನಿಮಿಷ 10 ನಿಮಿಷ ಅವರು ಮೆಸೇಜ್ ಕೊಟ್ಟರು, ಒಂದು 50 ಬಾರಿ ಹೇಳ್ತಾರೆ ಸತ್ಯವೇದ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ದ ಬೈಬಲ್ ಸೇಸ್, ದ ಬೈಬಲ್ ಸೇಸ್, ದ ಬೈಬಲ್ ಸೇಸ್, ಸತ್ಯವೇದ ಹೇಳುತ್ತೆ ಅಂತ ಹೇಳ್ತಾರೆ. ನಮ್ಮಲ್ಲೆಲ್ಲ ಮೆಸೇಜ್ ತಗೊಂಡ್ರೆ ಕತೆ, ಪುರಾಣ, ಹಿಸ್ಟ್ರಿ, ಸತ್ಯವೇದದಿಲ್ಲ. ಆಮೇಲೆ ಕೆಲವರು ಇವರೇ ಹೊಸ ಹೊಸ ಸಾಮ್ಯವನ್ನು ಹೇಳುವಂಥದ್ದು. ಅವರಲ್ಲಿ ಶಾಲೆಗೆ ಹೋದ್ರು, ಇಲ್ಲಿ ಹಿಂಗಾಯಿತು, ಅಲ್ಲಿ ಎಲೆಕ್ಟ್ರಿಷಿಯನ್ ಬಂದರೆ ಕರೆಂಟ್ ಇಲ್ಲ. ಅದೆಲ್ಲ ಸತ್ಯವೇದದಲ್ಲಿ ಎಲ್ಲವೂ ಇದೆ. ಹುಡುಕ್ಲಿಕ್ಕೆ ಟೈಮ್ ಬೇಕು, ಓದಲಿಕ್ಕೆ ಟೈಮ್ ಬೇಕು, ಅರ್ಥ ಮಾಡ್ಕೊಳ್ಳಿಕ್ಕೆ ಟೈಮ್ ಬೇಕು. ಈ ಟೈಮ್ ಇಲ್ಲದ ಮನುಷ್ಯರು ಸ್ಟೋರಿ ಹೇಳಲಿಕ್ಕೆ ಹೋಗ್ತಾರೆ. ಸತ್ಯವೇದವನ್ನು ಹಗಲು ರಾತ್ರಿ ನಾವು ಧ್ಯಾನಿಸುವವರಾಗಿರಬೇಕು. ಮತ್ತಾಯ 4:4 ಹೇಳುತ್ತೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕೋದಿಲ್ಲ. ಹೇಗೆ ಬದುಕ್ತಾನೆ ಮನುಷ್ಯ? ದೇವರ ಬಾಯಿಯಿಂದ ಹೊರಡುವ ಪ್ರತಿಯೊಂದು ಮಾತುಗಳಿಂದ ನಾನು ನೀನು ಬದುಕುವವರಾಗಿದ್ದೇವೆ. ಇವತ್ತು ನಮ್ಮ ಬಾಯಿಯಲ್ಲಿ ಯಾರ ಹತ್ರ ನೋಡ್ರಿ ವಾಕ್ಯ ಇಲ್ಲ. ಏನೇ ಘಟನೆ ನಡೀಲಿ ವಾಕ್ಯ ಇಲ್ಲ, ಏನೇ ಸಂದರ್ಭಗಳು ಬರಲಿ ಆ ವಾಕ್ಯ ಇದ್ರೆ ಗಲಿಬಿಲಿಗೆ ಒಳಗಾಗೋದಿಲ್ಲ. ಆಮೆನ್, ಹಲ್ಲೆಲೂಯಾ. ಮನುಷ್ಯನ ಹತ್ರ ಆಸ್ತಿ ಇದೆ, ಅಂತಸ್ತಿದೆ, ಮನೆಯಲ್ಲಿ ಮೃಷ್ಟಾನ್ನ ಭೋಜನ ಇದೆ, ತುಪ್ಪದಲ್ಲೇ ಮಾಡಿ ಡೈಲಿ ತಿಂತೀವಿ ಅಂದರೆ ಅದರಿಂದ ನೀನು ಪರಲೋಕ ನೋಡ್ಲಿಕ್ಕೆ ಆಗಲ್ಲ, ನಿತ್ಯ ಜೀವ ಕಾಣ್ಲಿಕ್ಕೆ ಆಗಲ್ಲ. ತಿನ್ನು, ಕುಡಿ, ನೋ ಪ್ರಾಬ್ಲಮ್. ಆದರೆ ನಿನಗೆ ಒಂದು ಪರಲೋಕ ಬೇಕು, ನಿನಗೊಂದು ನಿತ್ಯ ಜೀವ ಬೇಕು. ಪ್ರತಿದಿನ ನೀನು ಅಂಧಕಾರ ಶಕ್ತಿಗಳಿಂದ, ನಿನ್ನ ಎದುರುಗಡೆ ಇರುವಂಥ ಆಕಾಶ ಮಂಡಲದ ಶಕ್ತಿಗಳಿಂದ ಅದನ್ನು ತಪ್ಪಿಸಿ ನೀನು ಬರಬೇಕು ಅಂದರೆ ನಿನ್ನ ಒಳಗಡೆ ವಾಕ್ಯ ಇರಬೇಕು. ಆಮೆನ್. ದೇವರ ವಾಕ್ಯದ ಬಲ ಯಾರಲ್ಲಿದೆಯೋ ಅವರಲ್ಲಿ ದೊಡ್ಡ ಕಾರ್ಯಗಳು ನಡೀತದೆ. ಒಂದು ವಾಕ್ಯ ಆದರೂ ಇಡೀ ದಿನ ನೀನು ಉಚ್ಚರಿಸುವಂತಿರಬೇಕು. ಅದು ಒಂದೇ ವಾಕ್ಯ ಆಗಿದ್ರು ಕೂಡ. ಆಮೆನ್. ನೋಡ್ರಿ, ನೀವು ಈ ವಾಕ್ಯ ಹೇಳಿ ಅದರನ್ನ ನಂಬಿದ್ರೆ ಅಟ್ಲೀಸ್ಟ್ 2-3 ದಿನದಲ್ಲಿ ಆ ವಾಕ್ಯದ ಕಾರ್ಯ ನಡೀತದೆ. ಇದನ್ನ ಜನ ಮಾಡೋದಿಲ್ಲ. ವಾಕ್ಯ ಕೇಳ್ತಾರೆ, ಇಲ್ಲೇ ಬಿಡ್ತಾರೆ. ಹೊರಗಡೆ ಹೋದ್ರೆ ಅವ್ರು ಹೇಳುವ ಮಾತು ಸಂದೇಶ ಬಹಳ ಚೆನ್ನಾಗಿತ್ತು. ಏನು ವಾಕ್ಯ ಕೊಟ್ರು? ಅದ್ಯಾವುದೋ ಮತ್ತಾಯ ಮಾರ್ಕ ಕೊಡು. ಮತ್ತಾಯ ಮಾರ್ಕ ಹೊಸ ಒಡಂಬಡಿಕೆಯಲ್ಲಿದೆ, ಎಲ್ರಿಗೂ ಗೊತ್ತಿದೆ. ವಾಕ್ಯ ಏನು ಕೊಟ್ರು? ಆ ವಾಕ್ಯ ನಿನ್ನಲ್ಲಿ ಏನು ಕಾರ್ಯ ಮಾಡಿತು? ಅಷ್ಟು ವಾಕ್ಯ ಸೇವಕರು ಹೇಳಿದ್ರಲ್ಲ, ಆ ವಾಕ್ಯ ಯಾವುದನ್ನು ನೀನು ರಿಸೀವ್ ಮಾಡಿದೆ? ಯಾವ ವಾಕ್ಯವನ್ನು ನೀನು ರಿಸೀವ್ ಮಾಡಿ ಅದನ್ನ ಮನೆಗೆ ಕೊಂಡೋಗ್ತಾ ಇದ್ದೀಯಾ? ಆಮೆನ್. ಮನುಷ್ಯ ರೊಟ್ಟಿ ತಿಂದ ಮಾತ್ರಕ್ಕೆ, ಊಟ ಮಾಡಿದ ತಕ್ಷಣ, ಡಬಲ್ ಫ್ಲೋರ್ ಮನೆ ಇದ್ದ ತಕ್ಷಣ, ಐಷಾರಾಮಿ ಕಾರ್ ಇದ್ದ ತಕ್ಷಣ ಬದುಕೋದಲ್ಲ. ಮನುಷ್ಯ ಬದುಕಬೇಕಾದ್ರೆ ದೇವರ ಬಾಯಿಯಿಂದ ಹೊರಟ ಪ್ರತಿ ಮಾತುಗಳಿಂದ ನಾವು ಬದುಕುವವರಾಗಿದ್ದೇವೆ. ಕಾರಣ ಆ ಮಾತುಗಳು ದೇವರೇ ಆಗಿದ್ದಾವೆ. ಆಮೇನ್. ವಾಕ್ಯಗಳು ದೇವರೇ ಆಗಿದೆ. ಆ ವಾಕ್ಯ ನಮ್ಮನ್ನು ಬಿಡಿಸುತ್ತೆ. ಆ ವಾಕ್ಯ ನಮಗೆ ರೋಗ ಸೌಖ್ಯವನ್ನು ಕೊಡುತ್ತೆ. ವಾಕ್ಯ ನಮಗೆ ಸಮಾಧಾನ ಕೊಡುತ್ತೆ. ವಾಕ್ಯ ನಾವು ಕಳೆದುಕೊಂಡದನ್ನು ಹಿಂದಕ್ಕೆ ಕೊಡುತ್ತೆ. ವಾಕ್ಯ ನಮ್ಮ ಮನೆಯಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುತ್ತೆ. ಆಮೆನ್. ಒಂದು ವಾಕ್ಯ ಕೆಲವರಿಗೆ ಎದೆ ಸೀಳಿದ್ರು ನೆನಪಿರಲ್ಲ, ಎದೆ ಸೀಳಿ ಹುಡುಕಿದ್ರು ನೆನಪಿರಲ್ಲ. ಕೆಲವರು ಆರಂಭದಲ್ಲಿ ಒಳ್ಳೆ ಬೈಬಲ್ ಓದ್ತಾರೆ, ಸ್ವಲ್ಪ ಹೊಡೆತ ಹೋಗ ಏನೋ ಬಿರುಗಾಳಿ ಅಲೆಗಳು ಬೀಸಿದಾಗ ಮತ್ತೆ ವಾಕ್ಯ ಓದೋದು ಡೌನ್ ಮಾಡುತ್ತಾರೆ. ಇದನ್ನು ಮಾಡಬಾರ್ದು. ಆದಿಕಾಂಡ ಓದಲಿಕ್ಕೆ ನೀನು ಪ್ರಾರಂಭಿಸಿದ್ರೆ, ದೇವರೇ ಪ್ರಕಟಣೆ ಎಷ್ಟು ಬೇಗ ಬರುತ್ತೆ, ನಾನು ಎಷ್ಟು ಬೇಗ ವಾಕ್ಯಗಳನ್ನು ಮುಗಿಸಬೇಕು ಅನ್ನೋದು ನಿನ್ನ ಒಳಗಡೆ ಜ್ಞಾನ ಇರಬೇಕು. ಆಮೆನ್, ಹಲ್ಲೆಲೂಯಾ. ನಿಮಗೆ ಗೊತ್ತಾ, ರಕ್ಷಣೆ ಹೊಂದಿ 5 ವರ್ಷ 10 ವರ್ಷ ಆದವರು ಆದಿಕಾಂಡದಿಂದ ಪ್ರಕಟಣೆಯವರೆಗೆ ಪೂರ್ಣವಾಗಿ ಬೈಬಲ್ ಓದಿರ್ಲಿಕ್ಕೆ ಆಗೋದಿಲ್ಲ. ಕೆಲವರ ಹತ್ರ ನನಗೆ ಕೇಳಿದಾಗ, ಒಂದ್ಸಲ ಆದರೂ ಪೂರ್ತಿ ಬೈಬಲ್ ಓದಿದ್ರೆ ಕೇಳಿದ್ರೆ, ಹೌದು, ಹೇಗೆ ಓದಿದ್ರಿ? ಆದಿಕಾಂಡದಿಂದ ಪ್ರಕಟಣೆಯವರೆಗೆ ಬಿಡದೆ ಎಲ್ಲ ಅಧ್ಯಾಯವನ್ನು ಓದ್ಕೊಂಡು ಹೋಗಿದ್ರ? ಇಲ್ಲ, ನಾನು ಕಳೆಸಲ ದಾನಿಯೆಲ್ಲ ಓದಿದೆ, ಈ ಸಲ ರೂತಳು ಓದಿದೆ, ಮೊನ್ನೆ ಪ್ರಕಟಣೆ. ಹಾಗೆ ಅಲ್ಲ, ಅದೆಲ್ಲರೂ ಡೈಲಿ ನಮ್ಮ ಜೀವನ ಸಾಗಬೇಕಾದ್ರೆ ವಾಕ್ಯಗಳನ್ನು ಓದಿ ಅಭ್ಯಾಸ ಮಾಡಿ ಹೋಗ್ಬೇಕು. ಅದೆಲ್ಲ ನಾನು ಹೇಳೋದು. ಆದಿಕಾಂಡದಿಂದ ಪ್ರಕಟಣೆಯವರೆಗೆ
ಸೀಮಿತವಾಗಿಟ್ಟುಕೊಂಡು ನಾನು ಇದನ್ನು ಓದಿ ಮುಗಿಸಬೇಕೆನ್ನುವಂತಹ ಒಂದು ಚಾಲೆಂಜ್ ಒಟ್ಟಿಗೆ, ಒಂದು ಪ್ರೀತಿಯೊಟ್ಟಿಗೆ, ಒಂದು ದೇವರ ಕೃಪೆಯೊಟ್ಟಿಗೆ ಓದಿದೀಯಾ? ಅದು ಓದಿಲ್ಲ. ಬೈಬಲ್ ಎಲ್ಲರೂ ಓದ್ತಾರೆ, ಓದಿ ಮುಗಿಸಬೇಕು. ಕೆಲವು ವಾಕ್ಯಗಳು ನಮ್ಮನ್ನ ನೋಡ್ರಿ, ತುಂಬಾ ಬೈಬಲ್ ಓದುವವರನ್ನ ನೀವು ನೋಡ್ರಿ, ದೇವರು ದೊಡ್ಡ ದೊಡ್ಡ ಬಿಡುಗಡೆ ಮಾಡ್ತಾ ಹೋಗ್ತಾನೆ. ನಾನು ನನ್ನ ಜೀವಿತದಲ್ಲಿ ಬಹಳವಾಗಿ ಪಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದು ಸತ್ಯವೇದವನ್ನ ಆಳವಾಗಿ ಓದಿದ ಮೇಲೆ, ಸತ್ಯವೇದವನ್ನ ದಿನಕ್ಕಿಷ್ಟು ಗಂಟೆ ಅಂತ ಇಟ್ಟುಕೊಂಡು ಓದಿದ ಮೇಲೆ ಎಲ್ಲವನ್ನ ಪಡೆದುಕೊಳ್ಳಿಕ್ಕೆ ದೇವರು ನನಗೆ ಸಹಾಯ ಮಾಡಿದ್ರು. ಆಮೆನ್. ಈಗ ಅದೊಂದು ಅಭ್ಯಾಸ, ಅದೊಂದು ಉದ್ಯೋಗವಾಗಿ ಬಿಟ್ಟಿದೆ. ಸತ್ಯವೇದವನ್ನ ಇಷ್ಟು ಅವರ್ಸ್ ಕೂತ್ಕೊಂಡು ಸತ್ಯವೇದ ಓದಬೇಕು ಎನ್ನುವುದು. ಆಮೆನ್. ಹಲ್ಲೆಲೂಯ. ಎಫೆಸ 6:17 ಹೇಳುತ್ತೆ, ಇದಲ್ಲದೆ ರಕ್ಷಣೆ ಎಂಬ ಶಿರಸ್ಥಾನವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ನೀವೇನ್ ಹಿಡ್ಕೊಂಡು ಹೋಗ್ಬೇಕು? ಡೈಲಿ ಕೈಯಲ್ಲಿ ಒಂದು 10,000 20,000 ಹಿಡ್ಕೊಂಡು ಹೋಗೋದಲ್ಲ, ಕತ್ತಿ ಹಿಡ್ಕೊಂಡು ಹೋಗ್ಬೇಕು. ಯಾವ ಕತ್ತಿ ಅದು? ಆಚಾರಿ ಮಾಡಿದ ಕತ್ತಿ ಅಲ್ಲ, ಅಕ್ಕ ಸಾಲಿಗನು ಮಾಡಿದಂತ ಕತ್ತಿ ಅಲ್ಲ, ನೀನು ಕೊಂಡುಕೊಂಡು ಬಂದಂತ ಮಚ್ಚೋ ಖಡ್ಗನೋ ಅಲ್ಲ. ದೇವರ ವಾಕ್ಯ ಎಂಬ ಕತ್ತಿಯನ್ನ ಡೈಲಿ ನೀನು ಹಿಡ್ಕೊಂಡು ಹೋದ್ರೆ ಒಬ್ಬ ಶತ್ರು ನಿನ್ನ ಎದುರುಗಡೆ ಬರ್ಲಿಕ್ಕೆ ಅವನಿಗೆ ಆಗೋದಿಲ್ಲ. ಒಬ್ಬನು ನಿನ್ನನ್ನು ಕೆಳಗೆ ನೂಕೋದಕ್ಕಾಗೋದಿಲ್ಲ. ಶತ್ರು ದೂರದಿಂದ ನೋಡ್ತಾನೆ, ಓ ಇವನ ಹತ್ರ ಕತ್ತಿ ಇದೆ, ಆ ದಾರಿ ಬೇಡ, ಬೇರೆ ದಾರಿಯಲ್ಲಿ ಹೋಗೋಣ. ಕಾರಣ ಅವನ್ ಕತ್ತಿ ಬೀಸಿದ್ರೆ ನಾನು ಅಲ್ಲೇ ಬೀಳ್ಬೇಕಾಗತ್ತೆ. ಆ ಕತ್ತಿ ಯಾರ ಕತ್ತಿ? ಯೇಸುವಿನ ಕತ್ತಿ. ಪವಿತ್ರಾತ್ಮನು ಕೊಟ್ಟಂತ ದೇವರ ವಾಕ್ಯ ಎಂಬ ಕತ್ತಿಯನ್ನ ಹಿಡ್ಕೊಂಡು ದಾರಿಯಲ್ಲಿ ಬರ್ತಾ ಇದ್ದಾನೆ. ಅವನ ವಿಷಯ ನನಗೆ ಬೇಡ, ಅವನ ಸುದ್ದಿ ನನಗೆ ಬೇಡ ಅಂತ ದುಷ್ಟನು ಓಡಿ ಹೋಗುವವನಾಗಿದ್ದಾನೆ. ಆಮೆನ್. ಅಮಾಸೆಗೋ ಹುಣ್ಣಿಮೆಗೋ ಆಲಯಕ್ಕೆ ಹೋಗಿ ಒಂದು ವಾಕ್ಯ ಕೇಳ್ಕೊಂಡು ಬಂದು ಅಯ್ಯೋ ನನಗೆ ಬಿಡುಗಡೆ ಆಗಿಲ್ಲ ಅಂದ್ರೆ ಸೇವಕರದ್ದು ಅಲ್ಲ, ದೇವರದ್ದು ಅಲ್ಲ, ತಪ್ಪು, ನಿನ್ನದೇ ತಪ್ಪು. ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿ ನಿನ್ನ ನಾನು ಮೊನ್ನೆ ಹೇಳಿದೆ, ಮೊನ್ನೆ ಸಂಡೇ ಸೆಕೆಂಡ್ ಸರ್ವಿಸಲ್ಲಿ ಹೀಗೆ ಹೇಳಿದೆ, ಇವತ್ತಿಂದ ಬರುವ ಭಾನುವಾರದವರೆಗೂ ಪವಿತ್ರ ಆತ್ಮನೇ ನನಗೆ ಹೆಲ್ಪ್ ಮಾಡಿ ಅಂತ ಕೇಳ್ರಿ, ಒಂದು ದೊಡ್ಡ ಕಾರ್ಯ ಜೀವಿತದಲ್ಲಿ ನಡೀತದೆ ಅಂತ. ಎಷ್ಟು ಜನ ಮಾಡಿದ್ರೆ ಗೊತ್ತಿಲ್ಲ, ಆದರೆ ನಾನು ಮಾಡಿದೆ. ನನ್ನ ಜೀವಿತದಲ್ಲಿ ಇಷ್ಟು ವರ್ಷಗಳು ಆಗದೇ ಇರುವಂತಹ ಒಂದು ದೊಡ್ಡ ಕಾರ್ಯ ದೇವರು ನನ್ನ ಜೀವಿತದಲ್ಲಿ ಮಾಡಿದ್ರು. ನಾನು ಹೇಳಿದ್ದು ನಿಮಗೆ ಮಾಡಿ ಅಂತ, ಆದರೆ ನಾನು ಅದನ್ನು ನಿಮ್ಮೊಟ್ಟಿಗೆ ಮಾಡ್ತಾ ಇರುವಾಗ ನನ್ನ ಜೀವಿತದಲ್ಲಿ ಒಂದು ಅದ್ಭುತ ದೇವರು ಮಾಡಿದ್ರು. ಆಮೆನ್. ನೀವು ಮರೆತು ಬಿಟ್ರಿ. ಸೆಕೆಂಡ್ ಸರ್ವಿಸ್ ಅಲ್ಲಿ ನಾನು ಹೇಳಿದೆ, ಪವಿತ್ರ ಆತ್ಮನೇ ಹೆಲ್ಪ್ ಮಾಡಿ ಅಂತ. ಒಂದು ವಾರ ಬಿಡದೆ ದೇವರ ಹತ್ರ ಕೇಳ್ರಿ, ಕರ್ತನು ತಾನೇ ಬಂದು ಹೆಲ್ಪ್ ಮಾಡ್ತಾನೆ ಅಂತ ಹೇಳಿದ್ರೆ ಅನೇಕರು ನೆನಪಿಟ್ರು. ಸಾಯಂಕಾಲ ಸೆಕೆಂಡ್ ಸರ್ವಿಸ್ ಆದ್ಮೇಲೆ ಗಡ್ಜಾಗಿ ಊಟ ಮಾಡಿ ಸಂತೋಷ ಉಳ್ಳವರಾಗಿ ಸೋಮವಾರದಿಂದ ಲೋಕದಲ್ಲಿ ನಿಂತ್ಕೊಂಡು ನಡೆದು ಇವತ್ತು ನೆನಪಾಯ್ತು, ಹೇಳಿದ್ರಲ್ಲ ಆ ದಿನ, ಹೇಳಿದ್ದಲ್ಲ ಕ್ರಿಯೆಯಲ್ಲಿ ಮಾಡಬೇಕು. ಆಮೆನ್. ಅದಕ್ಕೇನು ನಿಮಗೆ ಬೆಲೆ ತೆತ್ತುವ ಅವಶ್ಯಕತೆ ಇಲ್ಲ. ಕುಂತ್ರು ನಿಂತರು, ಹೋಗುವಾಗಲೂ ಬರುವಾಗಲೂ, ಹೊರಗಡೆ ಕೆಲಸ ಮಾಡುವಾಗಲೂ, ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಪವಿತ್ರ ಆತ್ಮನೇ ಸಹಾಯ ಮಾಡಂತ ಹೇಳಿದ್ರೆ ಈ ವಾರ ಸಾಕ್ಷಿಯೊಟ್ಟಿಗೆ ಅನೇಕ ಜನರು ಬರ್ತಾ ಇದ್ರು. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ನಾನು ಹೇಳಿದೆ, ನನ್ನ ಜೀವಿತದಲ್ಲಿ ಮರೆಯಲಾಗದ ಒಂದು ದೊಡ್ಡ ಅದ್ಭುತವನ್ನು ದೇವರು ಮಾಡಿದ್ರು. ಆಮೆನ್. ನೋಡ್ರಿ, ಎಂಥದ್ದು ನಾವೊಂದು ಮಾತು ಹೇಳಿದ್ರೆ ಅದು ದೇವ್ರು ನೆರವೇರಿಸ್ತಾರೆ. ನಾನು ಹೇಳಿದೆ ದೇವ್ರು ಮಾಡಿದ್ರು, ಬಟ್ ಇಷ್ಟು ಬೇಗ ಮಾಡ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ವಾಕ್ಯ ಹೇಳುತ್ತೆ, ಪವಿತ್ರ ಆತ್ಮನು ಕೊಡುವ ವಾಕ್ಯ ಎಂಬ ಕತ್ತಿಯನ್ನ ಹಿಡಿಯಿರಿ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ದೇವರ ವಾಕ್ಯದಲ್ಲಿ ಅಷ್ಟು ಬಲ ಇದೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ಸಾಧಾರಣವಾದದ್ದಲ್ಲ, ಅದೊಂದು ಸೂಪರ್ ನ್ಯಾಚುರಲ್ ಆದ ಪವರ್ ನಿಮ್ಮ ಒಳಗಡೆ ಬರುತ್ತೆ. ವಾಕ್ಯ ಓದಿ ಸುಮ್ಮನೆ ಇರೋದಾಗಿದ್ರೆ ಯಾಕಿಷ್ಟು ಕಷ್ಟಪಟ್ಟು ವಾಕ್ಯ ಓದುದು ಅಲ್ವಾ? ವಾಕ್ಯ ಓದಿದಾಗ ಒಂದು ಬೆಂಕಿ ನಮ್ಮಲ್ಲಿ ಉರಿಯೋದ್ರಿಂದಲೇ ವಾಕ್ಯ ಓದುವವರಾಗಿದ್ದೇವೆ. ಇದು ಎಲ್ರಿಗೂ ಈ ರಹಸ್ಯ ಗೊತ್ತಿಲ್ಲ.
ವಾಕ್ಯ ಎಷ್ಟು ಓದ್ತೀವೋ, ಎಷ್ಟು ಗಂಟೆಗಳ ಕಾಲ ವಾಕ್ಯದೊಟ್ಟಿಗೆ ಕಳೀತೀವೋ ನೋಡಿ, ಸುಮ್ಮನೆ ಆದರೂ ಟೈಮ್ ವೇಸ್ಟ್ ಮಾಡ್ತೀವಿ. ಬೈಬಲ್ ಹಿಡ್ಕೊಂಡು ಕೂತ್ಕೊಳ್ಳೋದಾಗಲ್ಲ. ಬೇಕಾದ್ರೆ 4 ರೌಂಡ್ ಸುಮ್ಮನೆ ತಿರ್ಕೊಂಡು ಬರ್ತೀವಿ, ವೇಸ್ಟ್ ಟೈಮ್ ಮಾಡ್ತೀವಿ. ನೋಡ್ರಿ, ದಿನದಲ್ಲಿ ನೀವು ಆಲೋಚನೆ ಮಾಡ್ರಿ. ಕೆಲವರೆಲ್ಲ ಕೆಲಸ 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 ಹೇಳ್ತಾರೆ. ಕೆಲಸದಲ್ಲಿ ಇರುವಾಗಲೂ ಕೂಡ ನಿಮ್ಮ ಕೆಲಸವನ್ನು ಬೇಗ ಬೇಗನೆ ಮಾಡಿ ಅಲ್ಪ ಸಮಯ ಸತ್ಯವೇದ ಓದೋದಕ್ಕೆ ಕೊಡಬಹುದು. ಬಸ್ಸಲ್ಲಿ ಪ್ರಯಾಣ ಮಾಡ್ತೀವಿ, ಸುಮ್ಮನೆ 1 ಅವರ್ ನಿದ್ರೆ ಮಾಡ್ಕೊಂಡು ಹೋಗ್ತೀವಿ, ಸ್ವಲ್ಪ ವಾಕ್ಯ ಓದ್ಬೋದು. ಆಮೇನ್, ಹಾಲೆಲೂಯ್ಯ, ಹಾಲೆಲೂಯ್ಯ. 10 ನಿಮಿಷ ಟೈಮ್ ಎಲ್ಲ, ನಾನು ದಿನದಲ್ಲಿ ನೋಡೋದು 10 ನಿಮಿಷ ಟೈಮ್ ಎಲ್ಲಾದರೂ ಫ್ರೀ ಸಿಗುತ್ತಾ, ಬೈಬಲ್ ಓದಬೇಕು. ಯೆರೆಮೀಯ 23:29 ಹೇಳುತ್ತೆ, ವಾಕ್ಯ ಅಂದರೆ ಏನು ಅಂತ ನಿಮ್ಗೆ ಅಲ್ಲಿ ಗೊತ್ತಾಗೋದು. ಅದು ಎಷ್ಟು ಸ್ಟ್ರಾಂಗ್ ಇರುತ್ತೆ ಗೊತ್ತಾ ವಾಕ್ಯ. ಇವತ್ತಿಂದ ಆದರೂ ದಯವಿಟ್ಟು ಅಭ್ಯಾಸ ಮಾಡ್ರಿ. ಒಂದು ವಾಕ್ಯ ಬೈಬಲಲ್ಲಿ ದಿನವಿಡೀ ಹೇಳ್ರಿ. ಒಂದು ವಾಕ್ಯ ಬರೆದಿಟ್ಕೊಂಡು ಬಾಯ್ಪಾಠ ಮಾಡಿಕೊಂಡು ಕುಂತ್ರು ನಿಂತರು ಹೋಗುವಾಗ ವಾಕ್ಯವನ್ನು ಉಚ್ಚರಿಸ್ರಿ. ಅಥವಾ ಸತ್ಯವೇದದಲ್ಲಿ ಏನೆಲ್ಲ ಹೇಳಿದೆ ಅದನ್ನು ಅರಿಕೆ ಮಾಡ್ರಿ. ಒಂದಾದರೂ ಅರಿಕೆ ಮಾಡ್ರಿ, ನಿಮ್ಮ ಜೀವಿತದಲ್ಲಿ ಮಾರ್ಪಾಡನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಯೆರೆಮೀಯ 23:29 ಹೇಳುತ್ತೆ, ನನ್ನ ವಾಕ್ಯವು ಬೆಂಕಿಗೂ, ನನ್ನ ವಾಕ್ಯವು ಬೆಂಕಿಗೂ, ಬಂಡೆಯನ್ನು ಒಡೆದು ಬಿಡುವ ಚಮಟಿಕೆಗೂ, ಬಂಡೆಯನ್ನ ಒಡೆದು ಬಿಡುವ ಚಮಟಿಗೆಗೂ ಸಮನಾಗಿದೆಯಲ್ಲ. ಹಾಲೆಲೂಯ್ಯ. ವಾಕ್ಯ ಎಷ್ಟು ಸ್ಟ್ರಾಂಗ್ ಆಗುತ್ತೆ. ವಾಕ್ಯ ಬೆಂಕಿ ಅಂತೆ. ಆ ಬೆಂಕಿ ಏನ್ ಮಾಡುತ್ತೆ, ನಿನ್ನ ಕಠೋರವಾದ ಪಾಪಗಳನ್ನ ಸುಟ್ಟು ಬಿಡುತ್ತೆ. ಸತ್ಯವೇದ ಓದಿದ್ರೆ ವಾಕ್ಯ ಏನಂತೆ, ಬೆಂಕಿ. ಆ ಬೆಂಕಿ ನೀನು ಓದುವಾಗ ನಿನ್ನ ಒಳಗಡೆ ಪರಲೋಕದಿಂದ ಆ ವಾಕ್ಯ ಎಂಬ ಬೆಂಕಿ ಬರುವಾಗ ಪಾಪಗಳು ಪರಿಹರಿಸಲ್ಪಡುತ್ತೆ, ನಿನ್ನ ಮನಸ್ಸು ತೆರೆಯಲ್ಪಡುತ್ತೆ, ನಿನ್ನ ಸುತ್ತಮುತ್ತಲೂ ಹೊಂಚು ಹಾಕಿರುವ ದುಷ್ಟನು ಓಡಿ ಹೋಗುತ್ತಾನೆ. ಸುಮ್ಮನೆ ಕೂತ್ಕೊಂಡು ಯೇಸುವೆ ನಾನು ನಿನ್ನ ನಂಬಿದ್ದೀನಿ, ಸೈತಾನ್ ಓಡಿಸು ಅಂದ್ರೆ, ದೇವರು ನಿನ್ನ ಕೈಯಲ್ಲಿ ಸತ್ಯವೇದ ಕೊಟ್ಟಿದ್ದಾರೆ, ವಾಕ್ಯ ಎಂಬ ಕತ್ತಿ ಕೊಟ್ಟಿದ್ದಾರೆ. ನೀನು ಒಂದು ದಿನನೂ ವಾಕ್ಯ ಕತ್ತಿ ಬೀಸೋದೇ ಇಲ್ಲ ಅಂದ್ರೆ ವಾಕ್ಯವನ್ನು ಅರಿಕೆ ಮಾಡಬೇಕು. ಎಷ್ಟೋ ವಾಗ್ದಾನಗಳಿವೆ, ಎಷ್ಟೋ ಒಡಂಬಡಿಕೆಗಳಿದೆ ಬೈಬಲಲ್ಲಿ. ಆಮೇನ್. ಎಷ್ಟೋ ಆಶೀರ್ವಾದದ ವಚನಗಳಿವೆ. ಆಮೇನ್. ಎಷ್ಟೋ ದೇವರು ತಾನೇ ಸ್ವತಃ ನುಡಿದಿರುವಂಥ ಮಾತುಗಳು ಇವೆ. ಅದರಲ್ಲಿ ಒಂದಾದರೂ ನೀನು ಪ್ರತಿ ವಾರಕ್ಕೆ ಒಂದೊಂದು ವಾಕ್ಯ ತಗೊಂಡು ಈ ಭಾನುವಾರದಿಂದ ಬರೋ ಭಾನುವಾರದವರೆಗೆ ಇದನ್ನು ಹೇಳ್ತೀನಿ, ಎಷ್ಟು ಸಾಧ್ಯವೋ ಅಷ್ಟು ಹೇಳ್ತೀನಿ ಅಂತ ನೀನು ಹೇಳೋದಾದ್ರೆ ದೊಡ್ಡ ಕಾರ್ಯಗಳು ನಡೀತದೆ. ನಾನೊಂದು ಸಲ ತೀರ್ಮಾನ ತಗೊಂಡೆ. ಆಮೇನ್. ನಾವು ಅನೇಕ ಭಾಗಗಳಲ್ಲಿ ದೇವರಿಗೆ ವಿರುದ್ಧವಾದ ಕಾರ್ಯಗಳು, ತಪ್ಪುಗಳನ್ನು ಮಾಡ್ತೀವಿ. ಆಮೇನ್. ಆಗ ದೇವ್ರ ಹತ್ರ ಹೇಳಿದೆ, ದೇವ್ರೇ ಈ ಒಂದು ಕೀರ್ತನೆಯನ್ನ ಪ್ರತಿದಿನ ಒಂದು ಪೇಪರಲ್ಲಿ ಬರೀತೀನಿ ದೇವ್ರೆ ಅಂತ. ಒಂದು ಕೀರ್ತನೆ ತಗೊಂಡು ಪ್ರತಿದಿನ ಒಂದು ಪೇಜಲ್ಲಿ ಎಲ್ಲಿ ಯಾವ ವೇಸ್ಟ್ ಪೇಜ್ ಸಿಕ್ಕಲಿ, ಯಾವ ಪೇಜ್ ಸಿಕ್ಕಲಿ ಅದರಲ್ಲಿ ಆ ಕೀರ್ತನೆಯನ್ನು ಬರೆದಾಗ ನನಗೆ ಬಹಳ ಸಂತೋಷವಾಗ್ತಿತ್ತು. ದೇವರು ಆ ಕೀರ್ತನೆಯಲ್ಲಿ ಏನು ಹೇಳಿದಾರೋ ಅದನ್ನು ನನ್ನ ಜೀವಿತದಲ್ಲಿ ನೆರವೇರಿಸಿದ್ರು. ಆಮೆನ್, ಹಾಲೆಲೂಯ್ಯ. ಒಂದು ನಾವು ಒಡಂಬಡಿಕೆ ದೇವರ ಹತ್ರ ಮಾಡಬೇಕು, ಸತ್ಯವೇದ ಓದೋದ್ರಲ್ಲಿ, ಪ್ರಾರ್ಥನೆ ಮಾಡೋದ್ರಲ್ಲಿ. ಆಮೆನ್. ನಾವು ಏನಾದರೂ ಒಂದು ದೇವರಿಗೆ ಇಂಥದ್ದು ಮಾಡ್ತೀವಿ ಅನ್ನೋದನ್ನು ಹೇಳಿ ದೇವರ ಮುಂದೆ ನಾವು ಅದನ್ನು ತಪ್ಪದೆ ಮಾಡುವವರಾಗಿರಬೇಕು. ನಾವಿವತ್ತು ನೋಡ್ತೀವಿ ಜನ ಬರೋದು ಆಶೀರ್ವಾದ ಆಶೀರ್ವಾದ ಆಶೀರ್ವಾದ. ಏನು ಆಶೀರ್ವಾದ? ಅದು ಮಾರ್ಲಿಕ್ಕಿರುವಂಥದ್ದ? ಅದು ಹಣ ಕೊಟ್ಟು ತಗೊಳ್ಲಿಕ್ಕಿರುವಂಥದ್ದ? ಅಥವಾ ಯಾರ ಇನ್ಫ್ಲುಯೆನ್ಸಲ್ಲಿ ಸಿಗುವಂಥದ್ದು ಆಶೀರ್ವಾದ ಅಲ್ಲ. ಸೇವಕರು ಹೇಳಿದ ತಕ್ಷಣ ಸಿಗುವಂಥದ್ದ ಅಲ್ಲ. ಇದೆಲ್ಲ ಇನ್ಫ್ಲುಯೆನ್ಸ್ ಇಂದಲೋ ಅಥವಾ ಹಣ ಕೊಟ್ಟೋ ಇಲ್ಲ ನನ್ನ ಆಸ್ತಿ ಅಂತಸ್ತನ್ನ ಮಾರಿಯೋ ತಗೊಳ್ಳುವಂಥದ್ದಲ್ಲ. ಇವಕ್ಕೆಲ್ಲ ಬೆಲೆ ತೆತ್ತಬೇಕು, ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಬೇಕು. ಹಿಂಗೆ ಮಾಡಿದ್ರೇನೆ ದೇವರ ವಿಶೇಷವಾದಂತಹ ಆಶೀರ್ವಾದಗಳು, ಜ್ಞಾನ, ವಿವೇಕ, ತಿಳುವಳಿಕೆಗಳು ನಿಮ್ಮ ಜೀವಿತದಲ್ಲಿ ಬರುವಂಥದ್ದಾಗಿದೆ. ಆಮೇನ್, ಹಾಲೆಲೂಯ್ಯ. ಒಂದು ಬೆಂಕಿ ಅಂದರೆ, ನಾನು ಮೊದಲೇ ಒಂದ್ಸಲ ಸಂದೇಶ ಕೊಟ್ಟಿದ್ದೀನಿ, ಬೆಂಕಿ ಅಂದರೆ ಅದು ಭಯಂಕರವಾದದ್ದು. ವಾಕ್ಯವನ್ನು ಯಾವುದು ಹೋಲಿಸಿದ್ದಾರೆ? ಅದು ಬೆಂಕಿಗೆ. ಎರಡನೇದಾಗಿ ಬಂಡೆಯನ್ನು ಒಡೆಯುವ ಚಮಟಿಗೆಗೆ. ಈ ಕಲ್ಲು ಹೊಡೆಯೋರಿಗೆ ಗೊತ್ತಿದೆ ಕಲ್ಲನ್ನು ಹೊಡಿಲಿಕ್ಕೆ ಎಷ್ಟು ಕಷ್ಟ ಅಂತ. ಸುಮ್ಮನೆ ದಾರಿ ಮೇಲೆ ಹೋಗುವವನಿಗೆ ಗೊತ್ತಿಲ್ಲ ಕಲ್ಲು ಹೊಡೆಯೋದಕ್ಕೆ, ಕಲ್ಲು ಹೊಡಿಲಿಕ್ಕೆ ಆಗಲ್ಲ ಅಂತಾನೆ ಅವನು. ಅಥವಾ ಇನ್ನೊಬ್ಬ ಇನ್ನೇನೇನೋ ಹೇಳ್ತಾನೆ ಅಲ್ವಾ, ಇನ್ನೊಬ್ಬ ಬಾಂಬ್ ಇಡಬೇಕು, ಕಲ್ಲು ಹಾರಬೇಕಾದ್ರೆ ಬಾಂಬ್ ಇಡಬೇಕಂತ. ನೋ, ಕಲ್ಲು ಹೊಡೆಯೋವನಿಗೆ ಗೊತ್ತಿದೆ ಕಲ್ಲು ಹೊಡಿಬೇಕಾದ್ರೆ ಎಷ್ಟು ಅದು
ಕಠಿಣವಾದದ್ದು, ಹಾಡು, ಭಯಂಕರ ಅನ್ನೋದು ಗೊತ್ತಿದೆ. ಆದರೆ ವಾಕ್ಯವನ್ನು ದೇವರು ಯಾವುದಕ್ಕೆ ಹೋಲಿಸ್ತಾರೆ? ಬಂಡೆಯನ್ನ ಒಡೆಯುವ ಚಮಟಿಗೆಗೆ ವಾಕ್ಯವನ್ನು ಹೋಲಿಸ್ತಾರೆ. ಅಷ್ಟು ವೇಗವಾಗಿ, ಅಷ್ಟು ಕಠಿಣವಾದದನ್ನು ಕೂಡ ಓಪನ್ ಮಾಡಲಿಕ್ಕೆ ದೇವರ ವಾಕ್ಯ ಸಾಧ್ಯ ಇದೆ. ಆಮೇನ್. ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ಹೇಳ್ತೀವಿ, ದೇವರೇ ಬಂಡೆಯನ್ನ ಒಡೆದು ನೀರು ಕೊಟ್ಟವನೇ. ಆಮೇನ್. ನಮ್ಮ ಜೀವಿತದಲ್ಲಿ ಒಂದು ಕಲ್ಲು ಬಂದ್ರೂ ಬಂಡೆ ಒಡೆದದ್ದು ನಮಗೆ ನೆನಪಾಗಲ್ಲ. ಆಮೇನ್. ದೇವರು ಯಾವ್ದು ಹೊಡೆದಿದ್ದಾರೆ? ಬಂಡೆಯನ್ನ ಒಡೆದು ಸೀಳಿ ನೀರು ಕೊಟ್ಟಂತ ದೇವರು. ನಮ್ಮ ಜೀವಿತದಲ್ಲಿ ಅದು ನೆರವೇರಬೇಕಾದ್ರೆ ನಾವು ಅದನ್ನು ಅರಿಕೆ ಮಾಡಬೇಕು. ಆಮೆನ್. ಹಾಲೆಲೂಯ್ಯ, ಹಾಲೆಲೂಯ್ಯ. 1 ಯೋಹಾನ 4:4 ಹೇಳುತ್ತೆ, ಪ್ರಿಯರಾದ ಮಕ್ಕಳೇ, ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನಾದುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಇಲ್ಲಿ ವಾಕ್ಯ ಲೋಕದಲ್ಲಿರುವವನಿಗಿಂತ ನಮ್ಮ ಒಳಗಡೆ ಇರುವವನು ಹೆಚ್ಚಿನವನಾಗಿದ್ದಾನೆ. ಆಮೆನ್. ಇದನ್ನಾದ್ರೂ ಒಂದು ವಾರೆಲ್ಲ ಹೇಳ್ಬೋದಾ? ನಮ್ಮ ದೇವ್ರು ಯಾರು? ಲೋಕದಲ್ಲಿರುವವನಿಗಿಂತ ನನ್ನ ಒಳಗಡೆ ಇರುವವನು ದೊಡ್ಡವನು. ಆಮೆನ್. ಒಂದು ಸ್ತ್ರೀ, ಅವಳಿಗೆ ಅನೇಕರು ಮಾಟ ಮಂತ್ರ ಮಾಡಿ ಅವಳ ಮೇಲೆ ಬಿಡ್ತಾ ಇದ್ರಂತೆ. ನಾನೊಂದು ಒಂದೇನು ಸಾಕ್ಷಿ ಬುಕ್ಕಲ್ಲಿ ಓದಿದೆ. ಆ ಸ್ತ್ರೀ ಪ್ರತಿದಿನ ಒಳಗೆ ಕೂತ್ಕೊಂಡು ಅವಳು ಪ್ರಾರ್ಥನೆ ಮಾಡಿ ಒಂದೇ ಮಾತು ಹೇಳ್ತಾ ಇದ್ಲಂತೆ, ನಾನು ಯೇಸು ಲೋಕದಲ್ಲಿರುವವನಿಗಿಂತ ದೊಡ್ಡವನು, ಲೋಕದಲ್ಲಿರುವವನಿಗಿಂತ ನನ್ನಲ್ಲಿರುವ ಆತನು ದೊಡ್ಡವನು ಎನ್ನುವುದಾಗಿ ಆ ಸ್ತ್ರೀ ಮೊಣಕಾಲಾಕಿ ಒಂದೇ ವಾಕ್ಯ ಪ್ರಾರ್ಥನೆ ಮಾಡ್ತಾ ಇದ್ಲು. ಈ ಮಾಟ ಮಂತ್ರ ಮಾಡುವವರು ಮಂತ್ರ ಮಾಡಿಬಿಟ್ಟಾಗ ದುರಾತ್ಮ ಬಂದು ಕಿಟಕಿಯಲ್ಲಿ ನೋಡುತ್ತೆ, ಇವಳು ದೇವರ ವಾಕ್ಯ ಹೇಳಿ ಪ್ರೇಯರ್ ಮಾಡ್ತಾ ಇದ್ದಾಳೆ. ನೋಡುತ್ತೆ, ವಾಪಸ್ ಹೋಗುತ್ತೆ. ಆಮೇನ್. 2ನೇ ಸಲ ಅದಕ್ಕಿಂತ ಬಲಿಷ್ಠವಾದದನ್ನ, ಬಲಿಷ್ಠ ಶಕ್ತಿ ಉಳ್ಳದನ್ನ ಆತ ಮಂತ್ರವಾದಿ ಬಿಡ್ಲಿಕ್ಕೆ ಪ್ರಾರಂಭಿಸ್ತಾನೆ. ಅದು ಬಂದು ನೋಡುವಾಗ ಇವಳ ವಾಕ್ಯ ಅದೇ ಆಗಿತ್ತು, ಲೋಕದಲ್ಲಿರುವವನಿಗಿಂತ ನನ್ನಲ್ಲಿರುವ ಆತನು ದೊಡ್ಡವನು, ಲೋಕದಲ್ಲಿರುವ ಮಾಟ ಮಂತ್ರಕ್ಕಿಂತ ನನ್ನಲ್ಲಿರುವ ಯೇಸು ದೊಡ್ಡವನು, ಲೋಕದಲ್ಲಿರುವ ಅಂಧಕಾರ ಶಕ್ತಿಗಿಂತ ನನ್ನಲ್ಲಿರುವ ಯೇಸು ದೊಡ್ಡವನು ಎನ್ನುವುದಾಗಿ ಅವಳು ಹೇಳಿಕೊಂಡು ಪ್ರಾರ್ಥಿಸ್ತಾ ಇದ್ದಾಳಂತೆ. ಆಮೇನ್. ಆಮೇಲೆ ಕಳಿಸಲ್ಪಟ್ಟ ಎಲ್ಲಾ ದುರಾತ್ಮ ಹೋಗಿ ವಾಪಸ್ ಹೇಳಿತ್ತಂತೆ, ನೀನೇನೇ ಹೇಳಿದ್ರು ಅವಳ ಮನೆಗೊಂದು ನನ್ನ ಕಳಿಸ್ಬೇಡ ಅಂತ. ಹಲ್ಲೆಲೂಯ್ಯ. ವಾಕ್ಯಕ್ಕೆ ಅಷ್ಟು ಶಕ್ತಿ ಇದೆ ಪ್ರಿಯರೇ. ಆಮೇನ್. ಲೋಕದಲ್ಲಿರುವವನಿಗಿಂತ ನನ್ನ ಒಳಗಡೆ ಇರುವ ಯೇಸು ಪವಿತ್ರಾತ್ಮನು ದೊಡ್ಡವನಾಗಿದ್ದಾನೆ. 2 ಅರಸುಗಳ ಪುಸ್ತಕ 20ನೇ ಅಧ್ಯಾಯದ 5ನೇ ವಾಕ್ಯಕ್ಕೆ ಬರೋಣ. ನಾನು ಹಿಂದಿರುಗಿ ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನೀನು ಗುಣ ಹೊಂದಿ ನಾಡದು ನನ್ನ ಆಲಯಕ್ಕೆ ಬರುವಿ. ಹಾಲೆಲೂಯ್ಯ, ಹಾಲೆಲೂಯ್ಯ. ಒಬ್ಬ ಸತ್ ಮನುಷ್ಯ, ಅವನ ಆಯುಷ್ ಮುಗಿದಿದೆ. ಹಿಜ್ಕೀಯನಿಗೆ ಆಯುಷ್ ಮುಗಿದಿದ್ರು ದೇವರ ಮುಂದೆ ಕಣ್ಣೀರು ಹಾಕಿ ಒಳ್ಳೆ ಕಾರ್ಯಗಳನ್ನು ನೆನಪು ಮಾಡಿಕೊಳ್ಳುವಾಗ ಆ ವಾಕ್ಯಕ್ಕೆ ಎಷ್ಟು ಬೆಲೆ ಇದೆ ನೋಡ್ರಿ. ದೇವರು 15 ವರ್ಷಗಳನ್ನು ಹಿಜ್ಕೀಯನಿಗೆ ಕೂಡಿಸಿಕೊಟ್ಟದಲ್ಲದೆ ಪ್ರವಾದಿ ಹೇಳ್ತಾನೆ, ನೀನು ಗುಣ ಹೊಂದಿ ನಾಡ್ದು ಭಾನುವಾರ ಆಲಯಕ್ಕೆ ಬರ್ತಿ. ನಮ್ಮಲ್ಲಿ ಗುಣ ಹೊಂದಿ ಮತ್ತೆ ಮನೆಯಲ್ಲೇ ಕೂತ್ಕೊಳ್ಳೋದು. ದೇವರಿಂದ ಗುಣ ಹೊಂದುತ್ತಾರೆ, ದೇವರಿಂದ ಆಶೀರ್ವಾದ ತಗೊಳ್ತಾರೆ. ದೇವರ ಸೇವಕರು, ದೇವರ ಮಕ್ಕಳು, ದೇವರ ವಿಶ್ವಾಸಿಗಳು ಪ್ರಾರ್ಥನೆ ಮಾಡಿದಾಗ ಅನೇಕರಿಗೆ ಬಿಡುಗಡೆ ಆಗತ್ತೆ. ಆದರೆ ಆಲಯಕ್ಕೆ ಬರಲ್ಲ. ಎಲ್ಲಿರ್ತಾರೆ ಅವರು? ಭಾನುವಾರ ಅವರಿಗೆ ಭಯಂಕರ ಕೆಲಸ. ಶನಿವಾರ ಆದರೂ ಅವ್ರು ಫ್ರೀ ಇದ್ದಾರೆ, ಭಾನುವಾರ ಫ್ರೀ ಇರಲ್ಲ. ಆಮೇನ್. ಹಿಜ್ಕೀಯನಿಗೆ ಪ್ರವಾದಿ ಹೇಳ್ತಾನೆ, ನೀನು ಪೂರ್ಣವಾಗಿ ಗುಣ ಹೊಂದಿ, ನೀನು ಅಂದ್ಕೊಂಡಿದೀಯ ಇವತ್ತು ದೇವರು ಹೇಳಿದ ನೀನು ಸಾಯ್ತಿ ಅಂತ. ಆದರೆ ದೇವರು ನಿನ್ನ ಪ್ರಾರ್ಥನೆ ಕೇಳಿ 15 ವರ್ಷವನ್ನು ಸೇರಿಸಿಕೊಟ್ಟಿದ್ದಲ್ಲದೆ ಹೇಳ್ತಾ ಇದ್ದಾನೆ, ನೀನು ಗುಣ ಹೊಂದಿ ಬರುವ ಭಾನುವಾರ ಇಲ್ಲಿರುತ್ತೆ. ಎಷ್ಟು ಜನ ಹೇಳ್ತೀರಾ, ನಾನಿವತ್ತು ಗುಣ ಹೊಂದಿ ಇವತ್ತು ವಾಕ್ಯವನ್ನು ಉಚ್ಚರಿಸುವಾಗ, ಇವತ್ತು ವಾಕ್ಯ ಹೇಳುವಾಗ ನನ್ನ ಜೀವಿತದಲ್ಲಿ ಏನೆಲ್ಲ ಆಗ್ಲಿಲ್ವೋ ಬರುವಾರ ಆಗುತ್ತೆ. ಅದು 100% ಬರುವಾರ ಆಗುತ್ತೆ. ನಂಬುವ ದೇವ ಮಕ್ಕಳು ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಮಾಡ್ರಿ. ನಿಮ್ಮ ಜೀವಿತದಲ್ಲಿ ಇದುವರೆಗೆ ಆಗದೇ ಇರುವ ಕಾರ್ಯಗಳು, ನಿಮ್ಮ ಜೀವಿತದಲ್ಲಿ ಕಳೆದುಕೊಂಡಿರುವಂಥದ್ದು, ನಿಮ್ಮ ಜೀವಿತದಲ್ಲಿ
ಜೀವಿತದಲ್ಲಿ ಏನೆಲ್ಲ ಆಗಬೇಕು ಅಂತ ಪ್ಲಾನ್ಗಳನ್ನು ಮಾಡ್ತಾ ಇದ್ದೀರೋ, ಇವತ್ತು ವಾಕ್ಯವನ್ನು ಉಚ್ಚರಿಸಿರಿ. ನನ್ನ ದೇವರು ಲೋಕದಲ್ಲಿರುವವನಿಗಿಂತ ನನ್ನ ಒಳಗಡೆ ಇರುವಾತನೋ ಆತನು ಹೆಚ್ಚಿನವನಾಗಿದ್ದಾನೆ. ಒಂದು ವಾರ ಹೇಳಲಿಕ್ಕೆ ಪ್ರಾರಂಭಿಸಿರಿ. ನಿಂತ್ರು, ಕುಂತ್ರು, ಎದ್ರು, ಮಲಗಿದ್ರು ಹೇಳ್ರಿ. ನಿನ್ನ ಆರೋಗ್ಯದಲ್ಲಿ ಬದಲಾವಣೆ ನೀನು ಕಾಣ್ಲಿಕ್ಕೆ ಹೋಗ್ತೀಯಾ, ನಿನ್ನ ಕುಟುಂಬದಲ್ಲಿ ಬದಲಾವಣೆಯನ್ನು ಕಾಣ್ಲಿಕ್ಕೆ ಹೋಗ್ತೀಯಾ, ನಿನ್ನ ಫೈನಾನ್ಸ್ ಅಲ್ಲಿ ಬದಲಾವಣೆಯನ್ನು ಕಾಣ್ಲಿಕ್ಕೆ ಹೋಗ್ತೀಯಾ, ನಿನ್ನ ಕೆಲಸದ ಮಂಡಲದಲ್ಲಿ ಬದಲಾವಣೆಯನ್ನು ಕಾಣ್ಲಿಕ್ಕೆ ಹೋಗ್ತೀಯಾ. ನೀನು ಕಳೆದುಕೊಂಡದ್ದನ್ನ ಆ ವಾಕ್ಯ ನಿನಗೆ ಹಿಂತಿರುಗಿಸಿ ಕೊಡುವಂತದ್ದಾಗಿದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆಯುಷ್ಯನ್ನೇ ಕೊಡುವ ದೇವರು, ಸತ್ತವರನ್ನ ಎಬ್ಬಿಸಿದ ದೇವರು, ರೋಗಿಗಳನ್ನು ವಾಸಿ ಮಾಡಿದ ದೇವರು. ಇನ್ನೇನ್ ಬೇಕು ನನ್ನ ದೇವರಿಂದ ನಿನಗೆ? ಇನ್ಯಾವ ಅದ್ಭುತ ಬೇಕು ನನ್ನ ದೇವರಿಂದ? ನನ್ನ ದೇವರು ಇನ್ನೇನ್ ಮಾಡಬೇಕಾಗಿದೆ? ಎಲ್ಲವನ್ನ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಪ್ರೀತಿಯ ದೇವಜನರೇ, ನಿಮ್ಮ ಬಾಯಲ್ಲಿ ಒಂದಿರಬೇಕು, ದೇವರ ವಾಕ್ಯದ ಬಲ. ಆಮೆನ್. ಯೇಸು ಸ್ವಾಮಿ ಮನುಷ್ಯ ಮಾತ್ರದವನಾಗಿ ಹುಟ್ಟಿದ್ರು ಕೂಡ ಆತನು ಜಯಿಸಿದ್ದು ಒಂದೇ ಒಂದರಲ್ಲಿ, ದೇವರ ವಾಕ್ಯದಿಂದ ಎಲ್ಲವನ್ನ ಜಯಿಸಿದರು. ಆಮೆನ್. ಸೈತಾನನು ಬಂದು ಬೇರೆ ಬೇರೆ ಭಾಗಗಳಲ್ಲಿ ಮಾತನಾಡುವಾಗ ಯೇಸು ದೇವ ಕುಮಾರನಾಗಿದ್ರು ಕೂಡ ದೇವರ ಶಕ್ತಿಯನ್ನು ಎಲ್ಲೂ ತೋರಿಸಲಿಲ್ಲ. ಒಬ್ಬ ಮಾನವನಾಗಿ ನುಡಿದದ್ದು ದೇವರ ವಾಕ್ಯ ಏನು ಹೇಳುತ್ತೆ, ದೇವರ ವಾಕ್ಯ ಏನು ಹೇಳುತ್ತೆ, ದೇವರ ವಾಕ್ಯ ಏನು ಹೇಳುತ್ತೆ. ನೀನು ಸಂದೇಶಕ್ಕೆ ನಿಂತ್ರೆ ಹೇಳಬೇಕು, ವಾಕ್ಯ ಹೇಳುತ್ತೆ. ನೀನು ಪ್ರಬೋಧನೆಗೆ ನಿಂತ್ರೆ ಹೇಳಬೇಕು, ವಾಕ್ಯ ಹೇಳುತ್ತೆ. ಸತ್ಯವೇದ ಹೇಳುತ್ತೆ. ಆಮೆನ್. ಹಾಲೆಲೂಯ. ಸತ್ಯವೇದ ಹೇಳುತ್ತೆ ನಿನಗೆ ಸೋಲಿಲ್ಲ ಎನ್ನುವುದಾಗಿ. ಸತ್ಯವೇದ ಹೇಳುತ್ತೆ ನಿನ್ನನ್ನು ಆಶೀರ್ವದಿಸುತ್ತೇನೆ ಎನ್ನುವುದಾಗಿ. ಸತ್ಯವೇದ ಹೇಳುತ್ತೆ ನಿನ್ನ ಸಕಲ ಪಾಪವನ್ನು ತೊಡೆದು ಬಿಡುತ್ತೇನೆ ಎನ್ನುವುದಾಗಿ. ಸತ್ಯವೇದ ಹೇಳುತ್ತೆ ನಿನ್ನ ಪಾಪ ಕಡು ಕೆಂಪಾಗಿದ್ದರೂ ಹಿಮಕ್ಕಿಂತಲೂ ಬೆಳ್ಳಗಾಗಿ ಮಾಡುತ್ತೇನೆ ಎನ್ನುವುದಾಗಿ. ಸತ್ಯವೇದ ಹೇಳುತ್ತೆ ಕಳೆದುಕೊಂಡದೆಲ್ಲವನ್ನ ಹಿಂತಿರುಗಿ ಕೊಟ್ಟನು ಎನ್ನುವುದಾಗಿ. ಸತ್ಯವೇದ ಹೇಳುತ್ತೆ ನೀನು ನಡೆಯುವಾಗಲೂ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುತ್ತೆ ಎನ್ನುವುದಾಗಿ. ಸತ್ಯವೇದ ಹೇಳುತ್ತೆ ಶುಭವು ಕೃಪೆಯು ನಿನ್ನ ಜೀವಮಾನ ಕಾಲವೆಲ್ಲ ನಿನ್ನನ್ನು ಹಿಂಬಾಲಿಸುತ್ತದೆ ಎನ್ನುವುದಾಗಿ. ಸತ್ಯವೇದ ಹೇಳುತ್ತೆ ವೈರಿಗಳು ಯುದ್ಧ ಸನ್ನದ್ಧರಾಗಿ ನಿಂತರು ಜಯವು ಯೆಹೋವನದೇ ಎನ್ನುವುದಾಗಿ. ಸತ್ಯವೇದ ಹೇಳುತ್ತೆ ನೀನು ತಗ್ಗಿಸಿಕೊಂಡರೆ ತಕ್ಕ ಕಾಲದಲ್ಲಿ ದೇವರು ನಿನ್ನನ್ನು ಮೇಲೆ ತರುತ್ತಾನೆ ಎನ್ನುವುದಾಗಿ. ಸತ್ಯವೇದ ಹೇಳುತ್ತೆ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಆಗ ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ ಎನ್ನುವುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ದಾವೀದನು ಹೇಳುತ್ತೆ ಅದೇ ಏನೋ, ಆತನ ಧರ್ಮಶಾಸ್ತ್ರವನ್ನ ಯಾರು ಹಗಲಿರುಳೂ ಧ್ಯಾನಿಸ್ತಾರೋ ಅವರು ನೀರಿನ ಕಾಲುವೆಯ ಬಳಿಯಲ್ಲಿ ಬೆಳೆದ ಮರದ ಹಾಗೆ ತಕ್ಕ ಸಮಯದಲ್ಲಿ ಫಲ ಕೊಡುತ್ತೆ, ತಕ್ಕ ಸಮಯದಲ್ಲಿ ಆಶೀರ್ವಾದ ಪಡೀತದೆ. ಆಮೆನ್. ಆ ವಾಕ್ಯಕ್ಕೆ ಎಷ್ಟೊಂದು ರಹಸ್ಯವಾದ ಅರ್ಥಗಳಿದೆ. ಧರ್ಮಶಾಸ್ತ್ರವನ್ನು ನೀನು ಪ್ರೀತಿಸಬೇಕು. ಇವತ್ತು ಸತ್ಯವೇದ ಇವತ್ತು ಯಾರ ಕೈಯಲ್ಲಿ ನೋಡಿ, ಸತ್ಯವೇದ ಮದುವೆ ಇನ್ವಿಟೇಷನ್ ಇಡ್ಲಿಕ್ಕೆ, ಕರೆಂಟ್ ಬಿಲ್ ಇಡ್ಲಿಕ್ಕೆ, ಆಮೇಲೆ ಸತ್ಯವೇದ ಸಾಮಾನು ರೇಷನ್ ಅಂಗಡಿ ಚೀಟಿ ಇಡ್ಲಿಕ್ಕೆ, ಆಮೇಲೆ ಸತ್ಯವೇದದ ಬೈಬಲಿನ ಅಧ್ಯಾಯಕ್ಕಿಂತ ಇವರಿಡುವ ಚೀಟಿ ಪಾಟಿಗಳೇ ಜಾಸ್ತಿ ಆಗಿದೆ ಅದರಲ್ಲಿ. ಆಮೇನ್. ಹಲ್ಲೆಲೂಯ. ಅನೇಕರ ಸತ್ಯವೇದ ತೆರೆದು ನೋಡ್ರಿ, ಏನೆಲ್ಲ ಇರುತ್ತೆ ಸತ್ಯವೇದದಲ್ಲಿ. ಕಾರಣ ಅದರ ಬೆಲೆ ಗೊತ್ತಿಲ್ಲ, ಸತ್ಯವೇದದ ಬೆಲೆ ಗೊತ್ತಿಲ್ಲ. ಸತ್ಯವೇದ ಅಂದರೆ ಅದು ನಮ್ಮನ್ನು ಬಿಡಿಸುವಂಥದ್ದು, ಅದರಲ್ಲಿ ಬಲವಾದ ಶಕ್ತಿ ಇದೆ ಅನ್ನೋದು ಗೊತ್ತಿಲ್ಲ. ಇನ್ನು ಕೆಲವರು ಸತ್ಯವೇದನೆ ತರಲ್ಲ, ಮೊಬೈಲಲ್ಲೇ ನೋಡ್ತಾರೆ ವಾಕ್ಯ. ಆಮೇಲೆ ಅಲ್ಲಿ ಬೈಬಲಲ್ಲಿ ಒಂದು ಕಡೆ ಕೂಡ ಬರೀಲಿಲ್ಲ. ಕಾಲಾಂತರದಲ್ಲಿ ಮುಂದೆ ಮೊಬೈಲ್ ಬರುತ್ತೆ, ಆವಾಗ ನೀವು ಉಪಯೋಗಿಸಿ ಸತ್ಯವೇದವನ್ನು ಕಡಿಮೆ ಮಾಡಿ ಅಂತ ಎಲ್ಲೂ ಬರೀಲಿಲ್ಲ. ಜನ ಕೇಳಿದರೆ ಏನು ಉಲ್ಟಾ ಸಂಭಾಷಣೆ ಮಾಡ್ತಾರೆ ಅಂದರೆ, ಏನದು ವಾಕ್ಯ ಅಲ್ವಾ, ಸತ್ಯವೇದದಲ್ಲೇ ಓದಬೇಕಾ? ಅಂಥವರೊಟ್ಟಿಗೆ ವಾದ ವಿವಾದಗಳು ಒಳ್ಳೆಯದಲ್ಲ. ಆಮೇಲೆ
ಆಯ್ತಪ್ಪ ನಿನ್ನ ಪಾಡಿಗೆ ನೀನು ಓದ್ಕೊ ಅಂತ. ಆದರೆ ಸತ್ಯವೇದ ಹಿಡ್ಕೊಂಡು ನೀನು ಎಲ್ಲಿ ಎಲ್ಲ ಹೋಗ್ತೀಯೋ ಅಲ್ಲೆಲ್ಲ ದೇವರ ಜಯ ಉಂಟು. ಆಮೆನ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಒಂದು ಬಾರಿ ನಾನು ಸುಮಾರು ಸಲ ಇದರ ಸಾಕ್ಷಿಯನ್ನು ಹೇಳಿದ್ದೇನೆ. ನಾನು ಎಲ್ಲೇ ಹೋಗೋದಾದ್ರೂ, ಈವನ್ ಒಂದು ಬ್ಯಾಂಕಿಗೆ ವ್ಯವಹಾರ ಮಾಡ್ಲಿಕ್ಕೆ ಹೋದ್ರೂ, ಒಂದು ಪೇಟೆಗೆ ಹೋದ್ರೂ ನನ್ನ ಬ್ಯಾಗಲ್ಲಿ ಚಿಕ್ಕ ಸತ್ಯವೇದ ಇರುತ್ತೆ. ಕಾರಣ ಸತ್ಯವೇದ ನಾವು ಅದನ್ನು ನಮ್ಮ ಸಂಗಡ ನಾವು ತೆಗೆದುಕೊಂಡು ಹೋಗಬೇಕು. ಗಾಡಿಯಲ್ಲಿ ಹೋಗೋರು ಗಾಡಿಯಲ್ಲಿ ಇಟ್ಕೊಳ್ಬೇಕು, ಬ್ಯಾಗನ್ನು ಹಾಕೊಂಡು ಹೋಗೋರು ಬ್ಯಾಗಲ್ಲಿ ಇಟ್ಕೊಳ್ಬೇಕು. ಇವತ್ತು ಸತ್ಯವೇದ ತಗೊಂಡೋಗ್ಲಿಕ್ಕೆ ನಾಚಿಕೆ ಪಡುವವರು ಒಂದು ಗುಂಪಿನ ಜನ ಇದ್ದಾರೆ. ದೇವ್ರು ಬೇಕು, ಆಶೀರ್ವಾದ ಬೇಕು, ಸಭೆಗೆ ಹೋಗ್ಬೇಕು, ಸತ್ಯವೇದ ತಗೊಂಡು ಹೋಗಲ್ಲ. ಇನ್ನು ಕೆಲವರು ಬೇರೆ ಮನೆಗಳಿಗೆ ಹೋಗುವಾಗ ಸತ್ಯವೇದ ತಗೊಂಡು ಹೋಗ್ಲಿಕ್ಕೆ ಭಯ ಪಡ್ತಾರೆ. ಆಮೇಲೆ ಬೇಕಾದ್ರೆ ಇಸ್ಪೀಟ್ ಆಟ ಆಡುವ ಇಸ್ಪೀಟ್ ಕಾರ್ಡ್ಗಳನ್ನು ಬೇಕಾದ್ರೆ ಇಟ್ಕೊಂಡು ಹೋಗ್ತಾರೆ, ಸತ್ಯವೇದ ಇಟ್ಕೊಂಡು ಹೋಗಲ್ಲ. ಸತ್ಯವೇದ ಅದು ದೇವರ ಬಾಯಿಂದ ಹೊರಟ ಮಾತುಗಳು. ಆ ವಾಕ್ಯವೇ ದೇವರಾಗಿತ್ತು. ಸತ್ಯವೇದ ಹೇಳುತ್ತೆ ವಾಕ್ಯವೇ ದೇವರಾಗಿತ್ತು ಎನ್ನುವುದಾಗಿ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಸೊ ಸತ್ಯವೇದವನ್ನು ನಾವು ಎಷ್ಟು ಅಭ್ಯಾಸ ಮಾಡ್ತೀವೋ ಅಷ್ಟು ನಮಗೆ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಾಗಿದೆ. ಪ್ರೀತಿಯ ದೇವರ ಮಕ್ಕಳೇ, ಪ್ರತಿ ದಿನ ಕೂಡ ಪ್ರತಿ ಕ್ಷಣ ಕೂಡ ನಮ್ಮ ಮನಸ್ಸಿನಲ್ಲಿರಬೇಕು, ವಾಕ್ಯಗಳನ್ನು ನಾವು ಓದಿ ಅಭ್ಯಾಸ ಮಾಡುವಾಗ ಅದು ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುವಂಥದ್ದಾಗಿದೆ. ಸೊ ದಾವಿದನಿಗೆ ಚೆನ್ನಾಗಿ ಗೊತ್ತಿದೆ. ಏನು ಗೊತ್ತಿದೆ ಅಂತ ಹೇಳಿದ್ರೆ, ದಾವಿದನು ಹೇಳ್ತಾನೆ, ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿ ಸಂದರ್ಭದಲ್ಲಿ ಕೂಡ ವಾಕ್ಯದ ಬಲ ನಮ್ಮ ಒಳಗಡೆ ಇರಬೇಕು. ಆಮೇನ್. ಅದಕ್ಕೆ ಮತ್ತಾಯ 4:4 ಹೇಳಿದ್ದು ಏನು ಹೇಳಿದ್ದು? ರೊಟ್ಟಿ ತಿಂದ ಮಾತ್ರಕ್ಕೆ ಮನುಷ್ಯನು ಬದುಕೋದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿ ಮಾತುಗಳಲ್ಲಿ ಕೂಡ ದೇವರು ಬದುಕ್ತಾನೆ. ದೇವರು ಪ್ರತಿ ಮಾತಿನಿಂದ ಕೂಡ ಮನುಷ್ಯನು ಬದುಕುತ್ತಾನೆ ಎನ್ನುವುದಾಗಿ ಹೇಳಲ್ಪಟ್ಟಿದೆ. ಇವತ್ತು ನಾನು ನಿಮಗೆ ಕೂಗಿ ಹೇಳ್ತೇನೆ, ಇವತ್ತೊಂದು ನಿಶ್ಚಯ ಮಾಡಿಕೊಳ್ಳ್ರಿ. ಒಂದು ವಾರದವರೆಗೂ ಒಂದು ವಾಕ್ಯವನ್ನು ಹೇಳಿ ಅಭ್ಯಾಸ ಮಾಡ್ರಿ. ಒಂದು ವಾಕ್ಯವನ್ನು ಹೇಳ್ರಿ, ಇವತ್ತೇ ಅಭ್ಯಾಸ ಮಾಡ್ರಿ. ದೇವರೇ, ಈ ವಾಕ್ಯ ಹಿಂಗೆ ಹೇಳುತ್ತೆ ಅಂದರೆ ಎಲ್ಲ ವಾಕ್ಯ ಅಲ್ಲ, ನಿನ್ನ ಜೀವಿತದಲ್ಲಿ ಏನು ಕಷ್ಟ ಇದೆ, ನಿನ್ನ ಜೀವಿತದಲ್ಲಿ ಏನೊಂದು ಬದಲಾವಣೆ ಆಗಬೇಕಾಗಿದೆ, ನಿನ್ನ ಜೀವಿತದಲ್ಲಿ ಏನಾದರೂ ಒಂದು ವ್ಯತ್ಯಾಸ ಆಗಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಒಂದು ವಾಕ್ಯವನ್ನು ಹಿಡ್ಕೊಂಡು ನೀನು ನಂಬಿಕೆಯಿಂದ ಪ್ರಾರ್ಥಿಸಿರಿ. ನಂಬಿಕೆಯಿಂದ ಪ್ರಾರ್ಥಿಸಿರಿ. ಕುಂತ್ರು ನಿಂತರು ಹೇಳ್ರಿ, ನನ್ನ ದೇವ್ರು ದೊಡ್ಡವನು, ಮಾಡಿಯೇ ಮಾಡ್ತಾನೆ. ಆಮೆನ್. ನನ್ನ ದೇವ್ರು ದೊಡ್ಡವನು, ಆತನು ಹೇಳಿದ ಹಾಗೆ ಮಾಡ್ತಾನೆ, ಆತನೇ ಜೀವವು ಮಾರ್ಗವು ಸತ್ಯವು. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಈ ರೀತಿ ನೀನು ಹೇಳುವಾಗ ನಾನು ನಿಶ್ಚಯವಾಗಿ ಕೂಗಿ ಹೇಳುತ್ತೇನೆ, ಈ ಸಂದೇಶವನ್ನು ಕೇಳುವ ನೀನು ನಿನ್ನ ಹೃದಯದಲ್ಲಿ ಒಂದು ವಾಕ್ಯವನ್ನು ಇಟ್ಟುಕೊಂಡು ಬರುವ ಭಾನುವಾರದವರೆಗೂ ಅದನ್ನು ಉಚ್ಚರಿಸಿ ನಂಬಿದ್ರೆ 100% ಬರುವ ಭಾನುವಾರ ನೀನು ಸಾಕ್ಷಿ ಹೇಳುವಂಥ ಸಮಯ ಬರುತ್ತೆ. ಹಲ್ಲೆಲೂಯ್ಯ. ನಾವೆಲ್ಲರೂ ತಟ್ಟನೆ ಎದ್ದು ನಿಂತು ದೇವರ ವಾಕ್ಯದ ಬಲವನ್ನು ಕೇಳಿದ್ದೀವಿ. ದೇವರ ವಾಕ್ಯದ ಬಲ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಾಗಿದೆ. ಆ ವಾಕ್ಯದ ಬಲವನ್ನು ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗೋಣ. ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಅದು ಕಾರ್ಯ ಮಾಡುವಂಥದ್ದಾಗಿದೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಇವತ್ತೊಂದು ಅರಿಕೆ ಮಾಡ್ರಿ, ಸ್ವಾಮಿ ನಾನು ಸತ್ಯವೇದವನ್ನು ಆಳವಾಗಿ ಓದಬೇಕು. ಕಾರಣ ಅದನ್ನು ಓದುವಾಗ ಪರಲೋಕದ ನಿನ್ನ ಬೆಂಕಿ ನನ್ನ ಒಳಗಡೆ ಬರುವಾಗ ನನ್ನ ಕುಟುಂಬಕ್ಕೆ ಬಿಡುಗಡೆ ದೇವರೇ. ಅಪ್ಪ, ನನ್ನ ಕೆಲಸದ ಮಂಡಲದಲ್ಲಿ, ನನ್ನ ವಿದ್ಯಾಭ್ಯಾಸದಲ್ಲಿ ಕರ್ತನೆ ನಾನು ಹೋಗುವಂತ ಕೈ ಹಾಕುವ ಪ್ರತಿ ಕೆಲಸದಲ್ಲಿ ದೇವರೇ ನನಗೆ ಬಿಡುಗಡೆ ಆಗುತ್ತೆ. ಸತ್ಯವೇದವನ್ನು ಯಾರೆಲ್ಲ ಆಳವಾಗಿ ಓದುತ್ತಾರೋ ಅವರ ಒಳಗಡೆ ಒಂದು ಬೆಂಕಿ ಆವರಿಸಲ್ಪಡೋದ್ರಿಂದ ಅವರ ಅನೇಕ ಭಾಗಗಳಲ್ಲಿ ಜಯವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಸತ್ಯವೇದ ನಾವು ಎಷ್ಟು ಓದ್ತೀವೋ ಅದರ ಮೇಲೆ ನಾವು ಜಯವನ್ನು ಕಾಣುವವರಾಗಿದ್ದೇವೆ. ಇದನ್ನು ಮಾಡದಂತೆ, ನಿಮ್ಮನ್ನ ಸತ್ಯವೇದ ತೆಗೆಯದಂತೆ, ಸತ್ಯವೇದ ಓದದಂತೆ ನಿಮ್ಮನ್ನ ಮಂಕು ಮಾಡಿರುವ ಎಲ್ಲ ಅಂಧಕಾರದ ಶಕ್ತಿಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ದೇವರ ವಾಕ್ಯದ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ನೆರವೇರಲಿ. ವಾಕ್ಯದಕ್ಕೆ ಆಳವಾಗಿ ಓದೋದಕ್ಕೆ ದೇವರ ಹತ್ರ ಪ್ರಾರ್ಥಿಸಿರಿ. ದೇವರೇ, ಅಪ್ಪ ನನಗೆ ಸತ್ಯವೇದವನ್ನು ಓದೋದಕ್ಕೆ ಬಲ ಕೊಡು, ಸತ್ಯವೇದವನ್ನು ಓದೋದಕ್ಕೆ ಜ್ಞಾನ ಕೊಡು. ಸತ್ಯವೇದದ ವಾಕ್ಯಗಳನ್ನು ತೆರೆದು ನನ್ನ ಮನಸ್ಸನ್ನು ಕರ್ತನೆ ಶುದ್ಧಿಗೊಳಿಸಿ ಎನ್ನುವುದಾಗಿ ಪ್ರಾರ್ಥಿಸಿರಿ. ಹಾಲೆಲೂಯ್ಯ, ಹಾಲೆಲೂಯ್ಯ. ನಾನು ಸುಮ್ಮನೆ ಹೇಳ್ತಾ ಇಲ್ಲ,
ಇವತ್ತೊಂದು ಮಾತಲ್ಲಿ ಹೇಳ್ತಾ ಇದ್ದೀನಿ, ಒಂದು ವಾಕ್ಯ ಇಟ್ಕೊಂಡು ಪ್ರಾರ್ಥಿಸಿರಿ. ಯಾವುದಾದ್ರೂ ಒಂದು ವಾಕ್ಯವನ್ನು ಇಟ್ಕೊಂಡು ಪ್ರಾರ್ಥಿಸಿರಿ. ಅಲ್ಲಿ ಮುಖ್ಯವಾಗಿ ನಾವು ನೋಡ್ತೀವಿ ಕೀರ್ತನೆ 119:11 ವಾಕ್ಯದಲ್ಲಿ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ನಿನ್ನ ನುಡಿಗಳನ್ನ ಎಲ್ಲಿಟ್ಕೊಳ್ಬೇಕು? ಶೋಕೇಶಲ್ಲಿ ಇಡಬೇಡ್ರಿ. ದೇವರ ನುಡಿಯನ್ನ ಶೋಕೇಶಲ್ಲಿ ಇಡ್ಲಿಕ್ಕಲ್ಲ. ದೇವರ ನುಡಿ ಇನ್ನೆಲ್ಲೋ ಲಾಕ್ ಮಾಡಿ ಬೈಬಲ್ ಇಡ್ಲಿಕ್ಕಲ್ಲ. ದೇವರ ನುಡಿಯನ್ನ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡಾಗ ಎಲ್ಲ ಭಾಗಗಳಲ್ಲಿ ಅದು ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಎಲ್ಲ ಭಾಗಗಳಲ್ಲಿ ನಮಗದು ಸಹಾಯ ಮಾಡುತ್ತೆ. ಏನೆಲ್ಲ ನೀನು ಅಪೇಕ್ಷೆ ಪಡ್ತೀಯೋ ಅವೆಲ್ಲ ನಿನಗೆ ದೊರೆಯುತ್ತದೆ. ಎಷ್ಟು ಜನ ಹೇಳ್ತೀರಾ, ಬರುವ ಭಾನುವಾರ ನಾನು ಧರ್ಮಶಾಸ್ತ್ರವನ್ನ ಓದಿ, ಸತ್ಯ ವೇದವನ್ನ ಓದಿ ಒಂದು ಜಯದ ಒಟ್ಟಿಗೆ ಬರುತ್ತೇನೆ ಎನ್ನುವವರು ಮಾತ್ರ ನಿಮ್ಮ ಬಲಗೈಯನ್ನತ್ತಿ ಹೇಳ್ರಿ, ಸ್ವಾಮಿ, ಓ ಕರ್ತನೆ, ಈ ದಿವಸ ಮೊದಲ್ಗೊಂಡು ನಿನ್ನ ವಾಕ್ಯವನ್ನ ಆಳವಾಗಿ ಓದೋದಕ್ಕೆ ಇಗೋ ನನ್ನ ಕಣ್ಣುಗಳನ್ನ ತೆರೆ, ನನ್ನ ಮನೋನೇತ್ರಗಳನ್ನ ತೆರೆ, ನನ್ನ ಹೃದಯವನ್ನ ತೆರೆ ದೇವರೇ. ಆ ಪರಲೋಕದ ಬೆಂಕಿ ವಾಕ್ಯ ಎಂಬ ಕತ್ತಿ ನನ್ನನ್ನು ಆವರಿಸಿಕೊಳ್ಳಲಿ. ವಾಕ್ಯ ಎಂಬ ಕತ್ತಿಯನ್ನ ಹಿಡಿಯಿರಿ, ವಾಕ್ಯ ಎಂಬ ಕತ್ತಿಯನ್ನ ಹಿಡಿಯಿರಿ. ದೇವರು ನಮ್ಮನ್ನು ಬಲವಾಗಿ ಉಪಯೋಗಿಸಲಿ. ವಾಕ್ಯ ಬರುವಾರ ಅನೇಕರು ನನಗೆ ಟೆಸ್ಟಿಮನಿ ಹೇಳಲಿಕ್ಕೆ ಹೋಗ್ತಾರೆ, ಸಾಕ್ಷಿ ಹೇಳಲಿಕ್ಕೆ ಹೋಗ್ತಾರೆ. ನನ್ನ ವಾಕ್ಯ ಆಳವಾಗಿ ಓದಿದೆ, ದೇವರು ನನ್ನ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನ ಮಾಡಿದರು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಗೆ ನಾವು ಸ್ತೋತ್ರ ಮಾಡುವಾಗ ಎಲ್ಲ ಬಾಯಿಗಳು ದೇವರನ್ನು ಸ್ತುತಿ ಮಾಡಲಿ. ಹಾಲೆಲೂಯ. ನಿಂತಿರುವಾಗಲೇ ದೇವರನ್ನು ಮಹಿಮೆ ಪಡಿಸುವ. ಥ್ಯಾಂಕ್ ಯು. ಅದು ಕೇಳಿದ ವಾಕ್ಯದ ಮುಂದೆ ನಾವು ದೇವರ ಮುಂದೆ ಸಮರ್ಪಣೆ ಮಾಡುವ. ದೇವರ ಇಬ್ರಿಯ ಪತ್ರಿಕೆ ಅದರ 4ನೇ ಅಧ್ಯಾಯದ 12ನೇ ವಚನ ಹೀಗೆ ಹೇಳುತ್ತೆ, ಯಾಕೆಂದರೆ ದೇವರ ವಾಕ್ಯವು ಸಜೀವಾದುದು, ಅದು ಕಾರ್ಯ ಸಾಧಕವಾದುದು, ಯಾವ ಇಬ್ಬಾಯಿ ಕತ್ತಿಯಿಂದಲೂ ಹದವಾದುದು, ಅದು ಶರೀರ ಆತ್ಮ ಕೀಳು ಮಚ್ಚಗಳನ್ನು ವಿಭಾಗಿಸುವ ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಯೋಚನೆಗಳನ್ನು ಬಲ್ಲಂಥದ್ದು. ದೇವರ ಪರಿಶುದ್ಧನಾದ ದೇವರೇ, ಆ ಜೀವಕರಾದ ವಾಕ್ಯ ಸ್ವಾಮಿ ನಮ್ಮ ಶರೀರ ಆತ್ಮ ಪ್ರಾಣದ ಒಳಗೆ ಅದು ಕಾರ್ಯ ಮಾಡಲಿ ಸ್ವಾಮಿ. ದುಷ್ಟನ ಕಾರ್ಯಗಳನ್ನು ತೆಗೆದುಹಾಕೋದಕ್ಕೆ ಕರ್ತನೆ ಕೃಪೆ ಕೊಡು ಸ್ವಾಮಿ. ದೇವರ ಆಲೋಚನೆ ಪ್ರಕಾರ ನಡೆದಕ್ಕೆ ಕರ್ತನೆ ನಿನ್ನ ವಾಕ್ಯ ಕೇಳಿದ ಒಂದೊಂದು ಮಕ್ಕಳ ಹೃದಯದಲ್ಲಿ ನಿನ್ನ ಕಾರ್ಯ ಮಾಡು ಸ್ವಾಮಿ. ಕರ್ತನೆ ಯಾವೆಲ್ಲ ಸಂಗತಿಗಳು ಇವತ್ತು ಅಡ್ಡಿಯಾಗಿದೆ ಸ್ವಾಮಿ, ಆ ಕರ್ತನೆ ದೇವರ ಇಬ್ಬಾಯ ಕತ್ತಿ ಸ್ವಾಮಿ, ಕರ್ತನೆ ಯೇಸುವಿನ ನಾಮದಲ್ಲಿ ಅದನ್ನು ಕಡಿದು ಹಾಕಲಿ ಸ್ವಾಮಿ. ದೇವರ ವಾಕ್ಯ ಹೃದಯದಲ್ಲಿ ಕಾರ್ಯ ಮಾಡಲಿ ಸ್ವಾಮಿ. ದೇವರ ರಾಜ್ಯಕ್ಕಾಗಿ ಜೀವಿಸೋದಕ್ಕಾಗಿ, ದೇವರಿಗಾಗಿ ವೈರಾಗ್ಯವಾಗಿ ನಿಲ್ಲುವುದಕ್ಕಾಗಿ, ದೇವರ ಪ್ರಮಾಣದಲ್ಲಿ ಜೀವಿಸಲಿಕ್ಕೆ ಕರ್ತನೆ ನಿನ್ನ ಮಕ್ಕಳಿಗೆ ಕೃಪೆ ಕೊಡು ಸ್ವಾಮಿ.